ಅವ್ರ ಥಾಟ್ಸ್ ಬದಲಾಗೋ ತನಕ ಯಾವ ಗ್ರಹಗತಿಗಳು ಬದಲಾಗಲ್ಲ ಅನ್ನೋ ಸತ್ಯ ಇಲ್ಲಿ ತುಂಬ ಜನ ಒಪ್ಕೊಳ್ಳೋದೇ ಇಲ್ಲ. ನಾನು ಪೂಜೆ ಮಾಡಿಸಿದ್ದೀನಲ್ವಾ, ದೇವರೇ ಬಿಡಿಸ್ಲಿ ನನ್ನ, ಆಮೇಲೆ ನಾನು ಬಿಡ್ತೀನಿ, ದೇವರಿಗೆ ಶಕ್ತಿ ಇದೆಯಾ ನೋಡೋಣ ಅಂತ ಟೆಸ್ಟ್ ಮಾಡೋರೆ ಇವತ್ತು ಜಾಸ್ತಿ ಜನ ಆಗಿರೋದು. ನಾನು ಜಂಕ್ ಫುಡ್ಸ್ ತಿನ್ನಲ್ಲ, ಪಾನಿಪುರಿ ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ. ಸೊ ಇದನ್ನ ನಾನು ಈ ವರ್ಷ ಕಂಟ್ರೋಲ್ ಮಾಡ್ತೀನಿ. ಈಗ 1 ಕೋಟಿ ಅಚೀವ್ ಮಾಡಬೇಕು ಅಂದರೆ ನಾನು ಎಷ್ಟು ಅವರ್ ಕೆಲಸ ಮಾಡಬೇಕು, ನನ್ನ ಬಿಸ್ನೆಸ್ ಏನಿದೆ, ನಾನು ಎಷ್ಟು ರೀಚ್ ಮಾಡಬೇಕಾಗಿದೆ ಕ್ಲೈಂಟ್ಸ್ನ ಅಥವಾ ಕಸ್ಟಮರ್ಸ್ನ, ಇದೆಲ್ಲ ಅವ್ರು ಯೋಚನೆ ಮಾಡಬೇಕು. ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಜನವರಿ 1ರಿಂದ ನಾನು ಈ ರೀತಿಯ ಪ್ಲ್ಯಾನ್ ಮಾಡ್ಕೊಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂಥೇಳಿ ಸಾಕಷ್ಟು ರೆಸಲ್ಯೂಷನ್ನ ನಾವು ಪಾಸ್ ಮಾಡ್ಕೊತೀವಿ. ಆದರೆ ಎಲ್ಲವೂ 2 ದಿವಸದಲ್ಲೇ ಸ್ಟಾಪ್ ಆಗೋಗುತ್ತೆ. ಯಾಕೆ ಇದನ್ನು ಮುಂದುವರ್ಸೋಕ್ಕಾಗಲ್ಲ? ಹೊಸ ವರ್ಷದಲ್ಲಿ ನಾವು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು ಅಂಥೇಳಿ ಗಟ್ಟಿ ನಿರ್ಧಾರ ಮಾಡಿದ ಮೇಲೆ ಈ ನಿರ್ಧಾರಗಳು ಯಾಕೆ ನಮ್ಮ ಕೈ ಬಿಟ್ಟು ಹೋಗ್ತವೆ? ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿ ನಮಗೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದರೆ ಶ್ರೀಮತಿ ತಾರಾ ಮಂಜುನಾಥ್ ಅವರು. ಲೈಫ್ ಕೋಚ್, ಸ್ಪಿರಿಚುವಲ್ ಹೀಲರ್ ಆಗಿರುವ ಇವರು ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಬಹಳ ಸಂತೋಷ ಇದೆ. ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಸೊ ಈಗಲೇ ನಿಮಗೂ ಕೂಡ ಹೊಸ ವರ್ಷದ ಅಂದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭಾಶಯಗಳು, ನಮ್ಮ ವೀಕ್ಷಕರಿಗೂ ಶುಭಾಶಯಗಳು. ಮೊದಲನೇದಾಗಿ ಈಗ ಹೇಳಿದ ಹಾಗೆ ಹೊಸ ವರ್ಷ ಅಥವಾ ಏನೋ ಒಂದು ಹೊಸದು ಪ್ರಾರಂಭ ಮಾಡಬೇಕು ಅಂದಾಗ ಸಾಕಷ್ಟು ನಮಗೆ ಆಸೆಗಳಿರ್ತವೆ, ಒಂದು ಏಮ್ನ ಹಾಕ್ಕೊಂಡಿರ್ತೀವಿ, ಆದರೆ ಅದನ್ನು ರೀಚ್ ಮಾಡೋದ್ರಲ್ಲಿ ಎಡುತ್ತೀವಿ. ಯಾಕೆ ಹಾಗಾಗತ್ತೆ? ಓಕೆ, ಮೊದಲನೇದಾಗಿ ನೀವು ಶುರು ಮಾಡಬೇಕಾದ್ರೆ ಹೇಳಿದ್ರಿ ಏನಂತ, ಕ್ಯಾಲೆಂಡರ್ ಬದಲಾಗ್ತಾ ಇರುವಂತಹ ಹೊಸ ವರ್ಷ ಅಂತ ಹೇಳಿ. ಸೊ ಯಾಕೆ ಈಗ ನಾನು ಅದನ್ನು ಹೇಳ್ತೀನಿ ಅಂದರೆ, ಅದನ್ನು ಅಡ್ರೆಸ್ ಮಾಡ್ತೀನಿ ಅಂದರೆ, ತುಂಬ ಜನ ಕ್ಯಾಲೆಂಡರ್ನ ಬದಲಾಯಿಸ್ತಾ ಇದ್ದಾರೆ ಹೊರತು ಅವರು ಬದಲಾಗಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಆ್ಯಂಡ್ ಕ್ಯಾಲೆಂಡರ್ ಬದಲಾದ ತಕ್ಷಣ ಜೀವನ ಬದಲಾಗುತ್ತೆ. ಈ ವರ್ಷದಿಂದ ನಮಗೆ ಆ ಯೋಗ ಇದೆ, ಈ ವರ್ಷದಿಂದ ನನಗೆ ಈ ಯೋಗ ಇದೆ. ಈಗ ನೀವು ನೋಡ್ಬೋದು, ಲೈಕ್ 2026 ಈ ಜ್ಯೋತಿಷ್ಯ ಬರ್ತಾ ಇದೆ ಅಂದ ತಕ್ಷಣ ಎಲ್ಲರೂ ಅವ್ರವ್ರ ರಾಶಿಗಳನ್ನ ಒಂದು ರೌಂಡ್ ನೋಡ್ಕೊಳ್ತಾರೆ. ಈಗ ರಾಶಿ ಪ್ರಕಾರ ಅಲ್ಲಿ ಏನು ಕೊಟ್ಟಿದ್ದಾರೆ ಅದು ಕರೆಕ್ಟ್, ಆದರೆ ನಿಮ್ಮ ಥಾಟ್ಸ್ ಪ್ರಕಾರ ನೀವು ಏನನ್ನೂ ಬದಲು ಮಾಡ್ಕೊಳ್ದೆ ಕ್ಯಾಲೆಂಡರ್ ಬದಲಾಗ್ತಾ ಇದೆ, ಆಮೇಲೆ ಏನು ನಮ್ಮ ಗ್ರಹಗತಿಗಳು ಬದಲಾಗ್ತಾ ಇದೆ ಅಂತ ಅನ್ಕೊಳ್ತಾರೆ. ಬಟ್ ಅವ್ರ ಥಾಟ್ಸ್ ಬದಲಾಗೋ ತನಕ ಯಾವ ಗ್ರಹಗತಿಗಳು ಬದಲಾಗಲ್ಲ ಅನ್ನೋ ಸತ್ಯ ಇಲ್ಲಿ ತುಂಬ ಜನ ಒಪ್ಕೊಳ್ಳೋದೇ ಇಲ್ಲ. ಸೊ ಇವಾಗ ಏನು ಹೇಳ್ತಾರೆ ಅಂದರೆ, ಪೂಜೆ ಮಾಡಿಸ್ಬಿಟ್ರೆ ನಮಗೆ ಹಂಗಾಗ್ಬಿಡುತ್ತೆ, ಪೂಜೆ ಮಾಡಿಸಿದ್ರೆ ನಮ್ಗೆ ಹಿಂಗಾಗ್ಬಿಡುತ್ತೆ, ನಾನು ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ. ಖಂಡಿತ ಸರಿ ಹೋಗುತ್ತೆ. ಅದಕ್ಕೆ ನಾನು ಒಂದು ಹೇಳ್ತೀನಿ, ನನಗೆ ಗೊತ್ತಿರೋ ಒಬ್ಬರು ಗುರುಗಳ ಜೊತೆ ನಾನು ಮಾತಾಡ್ತಾ ಇದ್ದೆ. ಯಾರೋ ಒಬ್ಬರು ಡ್ರಿಂಕ್ಸ್ ಮಾಡೋದನ್ನು ಬಿಡಬೇಕು, ಈ ವರ್ಷದಿಂದ ನಾನು ಡ್ರಿಂಕ್ಸ್ ಮಾಡೋದು ಬಿಡ್ತೀನಿ ಅಂತ ಲಾಸ್ಟ್ ವರ್ಷ ಡಿಸೈಡ್ ಮಾಡಿದ್ದು. ಓಕೆ, ಸೊ ಅದು ಪ್ರತಿ ವರ್ಷ ಡಿಸೈಡ್ ಮಾಡೋದು ಮತ್ತೆ ಮಾಡೋದು, ಡಿಸೈಡ್ ಮಾಡೋದು ಮತ್ತೆ ಮಾಡೋದು ಮಾಡ್ತಾಯಿದ್ರು. ಅವ್ರ ವೈಫ್ ಬಂದುಬಿಟ್ಟು, ಓಕೆ ನಿಮ್ಮ ಸಂಕಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ತೀರಾ ಅಂದರೆ ಒಂದು ಪೂಜೆ ಮಾಡಿಸೋಣ, ಮೋಸ್ಟ್ಲಿ ನಿಮ್ಗೇನೋ ಆಗ್ಬಿಟ್ಟಿದೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಸೊ ಅದಕ್ಕೆ ನೀವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಒಂದು ಟೆಂಪಲ್ಗೆ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಬೇಕು ಅಂತ. ಸೊ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಓಕೆ ನೀವು ಇದನ್ನು ಮಾಡಿಸ್ಕೊಳ್ಳಿ ಅಂತ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸರಿ, ಇವಾಗ ನೀವು ಹೇಳೋ ಪ್ರಕಾರ ಏನು ಈ ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ, ಈ ಪೂಜೆ ಮಾಡಿಸಿದ್ರೆ ಕುಡಿಯೋದು ಬಿಡ್ತಾರೆ ಅಂತ ನೀವೇನು ಹೇಳ್ತಾ ಇದ್ದೀರಾ, ಇದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಶಕ್ತಿ, ಒಂದು ದೈವ ಶಕ್ತಿ ಅನ್ನೋದು ಇದೆ, ನಾನು ಅದನ್ನು 100% ಒಪ್ತೀನಿ. ಆದರೆ ಪೂಜೆ ಮಾಡಿಸ್ದೆ ಅಂದ್ಬಿಟ್ಟು ಜಾಸ್ತಿ ಕುಡಿದ್ರೆ, ನಾನು ಪೂಜೆ ಮಾಡಿಸಿದ್ದೀನಲ್ವಾ, ದೇವರೇ ಬಿಡಿಸ್ಲಿ ನನ್ನ, ಆಮೇಲೆ ನಾನು ಬಿಡ್ತೀನಿ, ದೇವರಿಗೆ ಶಕ್ತಿ ಇದೆಯಾ ನೋಡೋಣ ಅಂತ ಟೆಸ್ಟ್ ಮಾಡೋರೆ ಇವತ್ತು ಜಾಸ್ತಿ ಜನ ಆಗಿರೋದು. ಸೊ ನೀವು ಕೇಳಿದ ಪ್ರಶ್ನೆ, ಯಾಕೆ ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡೋಕ್ಕಾಗಲ್ಲ ಅಂದರೆ, ನಮಗೆ ಮಾಡಬೇಕು ಅಂತ ಇನ್ನೂ ಸ್ಟ್ರಾಂಗ್ ಆಗಿ ಡಿಸೈಡೇ ಮಾಡಿಲ್ಲ, ನಾವು ನಿರ್ಧಾರ ಮಾಡಿಲ್ಲ. ತುಂಬ ಜನ ಎಲ್ಲಿ ಎಡುತ್ತಿದ್ದಾರೆ ಅಂದರೆ ಸಂಕಲ್ಪ ಮಾಡೋದ್ರಲ್ಲೇ ತುಂಬ ಜನ ಎಡುತ್ತಾ ಇರೋದು. ಸಂಕಲ್ಪ ಅಂದ್ರೇ ಬೇರೆ, ರೆಸೊಲ್ಯೂಷನ್ ಅಂದ್ರೇ ಬೇರೆ. ಇದೆಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ಸ್. ನಿಮಗೆ ಗೊತ್ತಿರ್ಬೋದೇನು, ಏನದು ಜಿಮ್ಮಲ್ಲಿ ಇವಾಗೆಲ್ಲ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ. ಯಾವ ಲೆವೆಲಿಗೆ ಜಾಸ್ತಿ ಆಗುತ್ತೆ ಅಂದರೆ, ಏನು ಕಾಲಿಡಕ್ಕೆ ಜಾಗ ಇರಲ್ಲ ಜನವರಿ 1ನೇ ತಾರೀಕಿಂದ 10ನೇ ತಾರೀಕು ತನಕ. ಆಮೇಲೆ ಕಾಲಕ್ರಮೇಣ ಅದು ಇಳಿತಾ ಬಂದು ಕೊನೆಗೆ ಖಾಲಿ ಹೊಡಿತಾ ಇರುತ್ತೆ. ಶೂಸು, ಬ್ಯಾಗು, ಆಮೇಲೆ ಏನು ಪುಲೋವರ್ ಎಲ್ಲ ತೊಗೊಂಡಿರ್ತಾರೆ ಜಿಮ್ಗೆ ಹೋಗೋಕ್ಕೆ, ಅದೆಲ್ಲ ನಿಧಾನಕ್ಕೆ ಬೆಡ್ ಕೆಳಗಡೆ ಮೂಲೆ ಸೇರುತ್ತೆ. ಸೊ ರೀಸನ್ ಇಷ್ಟೇ, ನೀನು ಏನು ಡಿಸೈಡ್ ಮಾಡಿದ್ಯಾ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಗುರಿ ತಲುಪಬೇಕು, ಕನಸು ಕಾಣಬೇಕು ಅಂತ. ಕನಸಲ್ಲ ನಾನು ಫಸ್ಟ್ ಕಾಣಬೇಕಾಗಿರೋದು, ನಾನು ಆ ಕನಸನ್ನು ಯಾಕೆ ಕಾಣಬೇಕು, ಆ ಸ್ಪಷ್ಟತೆ ಇರಬೇಕು. ನೀವು ಕೇಳಿರೋ ಪ್ರಶ್ನೆಗೆ ಮೊದಲನೇದು, ನಿರ್ಧಾರ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀವಿ ಮೊದಲನೇದು. ಎರಡನೇದು, ನಿರ್ಧಾರ ಮಾಡಿದ್ರೂ ಸಹ ಯಾಕೆ ಎಡುತ್ತೀವಿ ಅಂದರೆ ಕ್ಲಾರಿಟಿ ಇರೋದಿಲ್ಲ.
ಸ್ಪಷ್ಟತೆ ಇರೋದಿಲ್ಲ. ಈಗ ಎಕ್ಸಾಂಪಲ್, ನಾನು ಈ ವರ್ಷ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಈ ವರ್ಷ ನಾನು ಎವ್ರಿ ಡೇ ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಅಂದ್ಕೊಂಬಿಟ್ಟು ಏನಾಗುತ್ತೆ, ಎಲ್ಲಿ ಅಂದ್ಕೊಂಡ್ರು, ತಲೆಯಲ್ಲಿ ಅಂದ್ಕೊಂಡ್ರು, ಆಯಿತಾ, ತಲೆಯಲ್ಲಿ ಅಂದ್ಕೊಂಡ್ರು ಓಕೆ ನಾನು ಈ ವರ್ಷದಿಂದ ನಾನು ಸ್ಟಾಪ್ ಮಾಡಬೇಕು ಅಂತ. ಇದಕ್ಕೆ ಅವ್ರು ಏನು ಡಿಸೈಡ್ ಮಾಡ್ತಾರೆ, ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಕ್ಲಾರಿಟಿ ಎಲ್ಲಿಲ್ಲ ಅಂದರೆ, ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಓಕೆ ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ, ಆದರೆ ಅವರ ಒಳ ಮನಸ್ಸು ಹೇಳ್ತಿರುತ್ತೆ ಇಷ್ಟು ದಿನ ಮಾಡಿದೆ ಆದರೂ ರಿಸಲ್ಟ್ ಬಂದಿಲ್ಲ, ಈಗಲೂ ಅದನ್ನೇ ಹೇಳ್ತಾ ಇದೆಯಾ, ನೀನು ಹೇಳು ಮತ್ತೆ ನೀನು ಮಾಡಲ್ಲ ಅಂತ ಒಳಗಡೆಯಿಂದ ನಮಗೆ ಒಳಗಡೆಯಿಂದ ಹೇಳ್ತಾ ಇರುತ್ತೆ, ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಆಗಲ್ಲ. ಹೊರಗಡೆ ಜಗತ್ತು ನಿನ್ನ ಕೈಲಿ ಆಗಲ್ಲ ಅನ್ನೋದು ಅಷ್ಟು ಎಫೆಕ್ಟ್ ಆಗಲ್ಲ ನಮಗೆ. ಬಟ್ ಒಳ ಮನಸ್ಸಲ್ಲಿ ಅಂದ್ಕೊಳ್ತೀವಲ್ಲ ನಿನ್ನ ಕೈಲಿ ಆಗಲ್ಲ ಅಂತ, ಅದು ಬೇಗ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಂದು ನಿರ್ಧಾರ ಮಾಡಿ, ಎರಡನೇದು ಸ್ಪಷ್ಟತೆ ತಗೊಳ್ಳಿ, ಆ್ಯಂಡ್ ನೀವು ಅದಕ್ಕೆ ಆಗತ್ತೆ ಅನ್ನೋದನ್ನ ನೀವು ಫೀಲ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಪ್ಲ್ಯಾನ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿವರೆಗೂ ಏನಾಗಿದೆ ಪ್ಯಾಟ್ರನ್, ಏನೆಲ್ಲ ಬಂದಿದೆ, ಅದೇ ನೀನು ಮಾಡ್ತೀನಿ ಅಂತ್ಯ ಮಾಡಲ್ಲ, ನಾನು ಜಂಕ್ ಫುಡ್ಸ್ ತಿನ್ನಲ್ಲ, ಪಾನಿಪುರಿ ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ. ಸೊ ಇದನ್ನು ನಾನು ಈ ವರ್ಷ ಕಂಟ್ರೋಲ್ ಮಾಡ್ತೀನಿ. ಆ್ಯಂಡ್ ಯಾಕೆ ಕಂಟ್ರೋಲ್ ಮಾಡ್ತೀನಿ, ಬಿಕಾಸ್ ನಾನೊಂದು ಸಂಕಲ್ಪ ಮಾಡಿದ್ದೀನಿ ಅಂತ ನೀವು ಒಳಗಡೆಯಿಂದ ನನ್ನ ಕೈಲಿ ಆಗುತ್ತೆ ಅಂದ್ಕೊಂಡಾಗ ಹೊರಗಡೆಯವ್ರು ಏನೇ ಹೇಳಿದ್ರು ಅದು ನಿಮಗೆ ರೀಚ್ ಆಗಲ್ಲ. ಇದೆ ಒಂದು ನನಗೆ ಅನ್ಸೋದು, ಇವಾಗ ನಾನು ಸಂಕಲ್ಪ ಮಾಡಿದ್ದೀನಿ, ಒಂದು 3 months ನಾನು ಕಂಟಿನ್ಯೂಸ್ ಆಗಿ ಯೋಗ ಕ್ಲಾಸೇ ಅಂತ ಅಟೆಂಡು ಮಾಡಿದೆ, ಪ್ರಾಕ್ಟೀಸು ಮಾಡಿದೆ, ಎಲ್ಲ ಮಾಡಿದೆ. ಇದ್ರ ಜೊತೆಗೆ ಒಂದಿಷ್ಟು ನಾವು ಅದನ್ನ ಕಾರಣಗಳು ಕೊಟ್ಕೊಳ್ಳೋದು ಅನ್ಕೊಂಬೋದೇನೋ, ಏನೋ ನಂಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಅದಿಲ್ಲ, ಇದಿಲ್ಲ, ಈ ಥರದೊಂದಿಷ್ಟು ಪ್ರಶ್ನೆಗಳು ಬರ್ತಾವಲ್ಲ. ಓಕೆ, ನನ್ನ ಸಂಕಲ್ಪ ಸ್ಟ್ರಾಂಗ್ ಆಗಿದೆ. ಓಕೆ, ಹಾಂ, ಇಲ್ಲಿ ಅದನ್ನೇ ಫಸ್ಟ್ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಂಕಲ್ಪ ಸ್ಟ್ರಾಂಗ್ ಆಗಿದ್ದಾಗ ಯಾರ ಸಪೋರ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಇದು ನಾವು ಏನು ಒಪ್ಕೊಳ್ಳೇಬೇಕಾದಂಥ ಸತ್ಯ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್. ಓಕೆ, ಲವ್ ಮ್ಯಾರೇಜ್ ಆಗಿರೋ ಕ್ವೆಶನ್ ಕೇಳ್ತಾ ಇದ್ದೆ, ಬೇರೆಯವ್ರಿಗೆ ಕೇಳೋಣ, ನೋಡ್ತಾ ಇರೋರು ನೋಡಲಿ ಆಯಿತಾ. ಈಗ ಲವ್ ಮಾಡಿರ್ತಾರೆ, ಅವ್ರನ್ನೇ ಮದುವೆ ಆಗಬೇಕು ಅಂತ ಅವ್ರಿಗೆ ಸಂಕಲ್ಪ ಇರುತ್ತೆ. ಏನಾದರೂ ನಾನು ಮನೇಲಿ ಒಪ್ಪಿಸ್ತೀನಿ, ಮದುವೆ ಆಗೇ ಆಗ್ತೀನಿ ಅಂತ. ಅವ್ರು ಏನೇ ಮಾಡಿದ್ರು ಬಿಡಲ್ಲ. ಅವ್ರು ಅದಕ್ಕೆ ಬೇಕಾಗಿದ್ದೆಲ್ಲ ಸರ್ಕಸ್ ಮಾಡಿ ಹೇಗೋ ಮಾಡಿ ಒಪ್ಪಿಸಿ ಆಗ್ತಾರೆ. ಯಾಕೆ? ಅವರ ಸಂಕಲ್ಪ ಸ್ಟ್ರಾಂಗ್ ಇರುತ್ತೆ. ಯಾರ ಸಂಕಲ್ಪ ವೀಕ್ ಇರುತ್ತೆ ಅಂದರೆ, ಲವ್ ಮಾಡಬೇಕಾದ್ರೆ ನಾನು ಮನೇಲಿ ಒಪ್ಸೋಕ್ಕಾಗತ್ತೋ ಇಲ್ವೋ, ನಮ್ಮ ಮನೆಯವರು ಲವ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡಲ್ಲ, ಆಮೇಲೆ ನಮ್ಮದು ಕ್ಯಾಸ್ಟ್ ಬೇರೆ ಇದೆ, ನಮ್ದು ಅದು ಬೇರೆ ಇದೆ, ಇವ್ರ ಒಳಗಡೆನೇ 108 ಪ್ರಶ್ನೆಗಳಿರುತ್ತೆ. ಆಗ ಹೊರಗಡೆ ಜನಗಳು ಏನು ಹೇಳ್ತಾರೆ ಅದಕ್ಕೆ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೇಮ್ ಈಗ ವೆಯ್ಟ್ ಲಾಸ್ ಆಗಿರ್ಬೋದು, ಹಣ ಗಳಿಸೋದಾಗಿರ್ಬೋದು, ಅಥವಾ ಸಂಬಂಧಗಳು ಚೆನ್ನಾಗಿ ಇಟ್ಕೋಬೇಕು ಅನ್ನೋದಾಗಿರ್ಬೋದು, ಅಥವಾ ಕೆರಿಯರಲ್ಲಿ ಏನೋ ನಾನು ಸಕ್ಸಸ್ ಆಗಬೇಕು ಅನ್ನೋದಾಗಿರ್ಬೋದು, ಆ ಸಂಕಲ್ಪ ಇವ್ರಿಗೆ ಎಷ್ಟು ಸ್ಟ್ರಾಂಗ್ ಇದೆ, ಅದ್ರ ಮೇಲೆ ಇವರು ಸಪೋರ್ಟ್ ತಗೊಳ್ತಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಸಪೋರ್ಟಿಂಗ್ ಸಿಸ್ಟಮ್ ಯಾವಾಗಲೂ ಫ್ಯಾಮಿಲಿದಾಗಬೇಕು ಅಂತ ಇಲ್ಲ. ಯಾವಾಗ ಇವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ಯಾರ ಸಪೋರ್ಟ್ ಕೂಡ ಇವರಿಗೆ ಅಗತ್ಯ ಇರೋದಿಲ್ಲ. ಈಗ ನಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನೇನಾದರೂ ಒಂದು ಡಿಸೈಡ್ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲರೂ ಏನು ಹೇಳ್ತಾ ಇದ್ರು ಅಂದರೆ, ಒಂದು ತಿಂಗಳು ಮಾಡ್ತೀಯ, ಆಮೇಲೆ ಮಾಡಲ್ಲ. ಓಕೆ, ಸೊ ಯಾವಾಗಲೂ ಅದೇನೆ. ನಾನು ಯಾವಾಗಲೂ ಏನು ಬ್ಲೇಮ್ ಮಾಡ್ತಿದ್ದೆ ಒಂದು ಟೈಮಲ್ಲಿ, ನಾನು ಏನು ಮಾಡಿದ್ರು ನೀವು ನಂಗೆ ಡಿಸ್ಕರೇಜ್ ಮಾಡ್ತೀರಾ, ನಾನು ಏನು ಮಾಡಿದ್ರು ನಮ್ಮ ಮನೆಯವರೇ ನನ್ನನ್ನು ಡೆವಲಪ್ ಆಗೋಕ್ಕೆ ಬಿಡಲ್ಲ, ನಿಮಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ ಅಂತ ಜಗಳ ಕಿತ್ತಾಟ ಆಗ್ತಾಯಿತ್ತು. ಆಮೇಲೆ ಒಂದ್ಸಲ ಕೂತು ಯೋಚನೆ ಮಾಡಿದೆ, ಸರಿ ಇವ್ರು ಪದೇ ಪದೇ ನನ್ನನ್ನು ಹಾಗಂತ ಇದ್ದಾರಲ್ವ, ನಿನ್ನ ಕೈಲಿ ಆಗಲ್ಲ ಅಂತ ಯಾಕಂತ ಇದ್ದಾರೆ? ಯಾಕಂದರೆ ಇವತ್ತವರೆಗೂ ನಾನು ಮಾಡಿದ್ದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಕರೆಕ್ಟಾ? ನಾನು ಮಾಡಿದ್ದೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರೇನು ನನಗೆ ಎಕ್ಸ್ಟ್ರಾ ಹೇಳ್ತಾ ಇಲ್ಲ, ನಾನು ಮಾಡಿದ್ದೇ ಹೇಳ್ತಾ ಇದ್ದಾರೆ. ಸೊ ದಟ್ ಇವಾಗ ಅವ್ರು ಮಾತಾಡೋದು ಬದಲು ಮಾಡ್ಕೋಬೇಕು ಅಂದರೆ ಯಾರು ಬದಲಾಗಬೇಕು? ಮತ್ತೆ ನಾನೇ ಸೆಲ್ಫ್. ಸೊ ನಾನು ಬದಲಾಗಬೇಕು. ಸೊ ನಾನು ಬದಲಾಗೋದನ್ನು ಅವ್ರಿಗೆ ಹೇಳಿ, ನನ್ನ ಕೈಲಾಗುತ್ತೆ ಅಂತ ಹೇಳಿ ಬದಲಾಗಬೇಕಾ, ಅವ್ರನ್ನ ಒಪ್ಪಿಸ್ಬಿಟ್ಟು ಅವ್ರನ್ನ ನಾನು ಚೇಂಜ್ ಮಾಡಬೇಕಾ, ಅಥವಾ ನಾನು ಆ್ಯಕ್ಷನಲ್ಲಿ ಬದಲಾಗಬೇಕಾ? ಆ್ಯಕ್ಷನಲ್ಲಿ. ಸೊ ನಾನು ಸೆಲ್ಫ್ ತೊಗೊಂಡಿದ್ದ ಡಿಸಿಷನ್ ಏನಂದರೆ, ಓಕೆ ನಾನು ಅರ್ಲಿ ಮಾರ್ನಿಂಗ್ ಇಷ್ಟು ಗಂಟೆ ಎದ್ದೊಳ್ತೀನಿ ಅಂತ ಫಿಕ್ಸ್ ಮಾಡಿಕೊಂಡೆ. ಡೈಲಿ ಒಂದು ಬುಕ್ಕಲ್ಲಿ ಒಂದು ಚಾಪ್ಟರ್ ಓದ್ತೀನಿ ಅನ್ನೋದು, ಆಮೇಲೆ ಡೈಲಿ ಎಕ್ಸಸೈಸ್ ಯೋಗ ಮಾಡ್ತೀನಿ, ಡೈಲಿ ಮೆಡಿಟೇಷನ್ ಮಾಡ್ತೀನಿ, ಡೈಲಿ ಜಪ ಮಾಡ್ತೀನಿ, ಈ ಥರ ನಾನೊಂದು ಸಂಕಲ್ಪಗಳನ್ನ ಇಟ್ಕೊಂಡೆ. ಆ್ಯಂಡ್ ನಂದೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದು ಶುರು ಮಾಡಬೇಕಾದ್ರೆ ತುಂಬ ಜನಕ್ಕೆ ಬಂದಿದ್ದ ಕ್ವೆಶನ್ ಅಂದರೆ, ನೀವು ಕಂಟಿನ್ಯೂ ಮಾಡಲ್ಲ, ಸುಮ್ಮನೆ ಯಾಕೆ ಓಪನ್ ಮಾಡ್ತೀಯಾ ಅಂತ. ಸೊ ನಾನು ಒಂದು ಅಂದ್ಕೊಂಡೆ, ಆಯಿತು ಇದುವರೆಗೂ ನಾನು ಬ್ರೇಕ್ ಮಾಡಿದ್ದೀನಿ ಅನ್ಬೋದು ಎಲ್ಲರೂ, ಈ ಸಲ
ಪ್ರಯತ್ನ ಮಾಡ್ತೀನಿ ಬಿಡಿ, ಅವ್ರಿಗೆಲ್ಲೂ ಒಪ್ಸಕ್ಕೆ ಹೋಗಲಿಲ್ಲ. ಯಾವಾಗ ಕನ್ಸಿಸ್ಟೆನ್ಸಿಯಿಂದ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದೇ ಒಂದು ದಿನ ಆ ಕೆಲಸ ತಪ್ಪಲಿಲ್ಲ, ಅದನ್ನು ನೋಡ್ತಾನೇ ಇದ್ರು ಮನೆಯವರು. ನೋಡ್ತಾ 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 ಇವಾಗ ಅವ್ರೇನು ಹೇಳ್ತಾರೆ ಅಂದರೆ, ಅವಳೇನು ಅನ್ಕೊಳ್ತಾಳೆ ಅದು ಮಾಡ್ತಾಳೆ. ಈಗ ಅವತ್ತು ನಿನ್ನ ಕೈಲಿ ಆಗಲ್ಲ ಅಂದವ್ರು ಯಾರು? ಅದೇ ಮನೆಯವರು. ಅದೇ ಮನೆಯವರು. ಇವತ್ತು ನಿನ್ನ ಕೈಲಿ ಆಗುತ್ತೆ ಅಂತಿರೋರು ಅದೇ ಮನೆಯವರು. ಈಗ ಅವ್ರು ಬದಲಾದ್ರೆ ನಾನು ಬದಲಾದೆ. ಸೊ ಯಾರೆಲ್ಲ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ ಅಂತಾರೆ, ಇದು ಕುಣಿಲಾರ್ದವರು ನೆಲ ಡೊಂಕು ಅಂತಾರಲ್ಲ, ಹಾಗೆ ನಾನು ಜನಕ್ಕೆ ಹೇಳ್ತಾ ಇಲ್ಲ. ಒಂದು ಟೈಮಲ್ಲಿ ನಾನು ಮಾಡಿದ ಮಿಸ್ಟೇಕ್ ಅದು. ನಾನು ರಿಯಲೈಸ್ ಮಾಡಿಕೊಂಡು ನಾನು ಶಿಫ್ಟ್ ಆದೆ, ಮನೆಯವ್ರು ಶಿಫ್ಟ್ ಆದರು. ಸೊ ಯಾರು ಇನ್ನೂ ನಮ್ಮ ಮನೆ ಸಪೋರ್ಟ್ ಮಾಡಲ್ಲ ಅಂತಿದ್ದಾರೆ, ಅವರು ಈಗ ಬ್ಲೇಮ್ ಮಾಡೋದು ಬಿಟ್ಟು ಈ ವರ್ಷದಿಂದ ಅಟ್ಲೀಸ್ಟ್ ಅವ್ರ ಮೇಲೆ ಅವ್ರು ವರ್ಕ್ ಮಾಡಿಕೊಂಡ್ರೆ ಖಂಡಿತ ಡೆವಲಪ್ ಆಗುತ್ತೆ. ಓಕೆ. ಸೊ ಇವಾಗ ಸಾಕಷ್ಟು ಜನಕ್ಕೆ ಗೋಲ್ ಸೆಟ್ ಮಾಡ್ಕೊಳ್ಳೋದ್ರಲ್ಲೇ ಒಂದಿಷ್ಟು ಡೌಟ್ಸ್ ಇರುತ್ತೆ. ಯಾವ ರೀತಿ ಸೆಟ್ ಮಾಡ್ಕೊಬೇಕು ಅಂದರೆ ನನ್ನ ಮೈಂಡ್ ಸೆಟ್ಟಿಗೆ ಇದು ಸೂಟ್ ಆಗುತ್ತಾ, ನನ್ನ ಶೆಡ್ಯೂಲ್ಗೆ ಇದು ಆಗುತ್ತೋ ಇಲ್ವೋ, ಈ ಥರ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಅದನ್ನು ಹೇಗೆ ಕಮ್ ಓವರ್ ಮಾಡಬೇಕು? ಓಕೆ, ಫಸ್ಟ್ ಥಿಂಗ್ ನಾವು ಗೋಲ್ ಸೆಟ್ ಮಾಡಬೇಕಾಗಿರೋ ಕೆಲಸ, ನಾನು ಆ ಗೋಲ್ನ ಏನಕ್ಕೆ ಸೆಟ್ ಮಾಡ್ತಾ ಇದ್ದೀನಿ, ಇನ್ಫ್ಲೂಯೆನ್ಸಿಂದ ಮಾಡ್ತಾ ಇದ್ದೀನ, ಬೇರೆಯವ್ರ ಇನ್ಫ್ಲೂಯೆನ್ಸಿಂದ ಮಾಡ್ತಾ ಇದ್ದೀನ, ಅಥವಾ ನನ್ನ ಲೈಫ್ಗೆ ಡೆವಲಪ್ಗೋಸ್ಕರ ಮಾಡ್ತಾ ಇದ್ದೀನಿ, ಇದನ್ನು ಫಸ್ಟ್ ಅವ್ರು ಯೋಚನೆ ಮಾಡಬೇಕು. ಎರಡನೇದು, ಅವರು ಎಷ್ಟು ಸ್ಟ್ರಾಂಗಾಗಿ ನೋಡಬೇಕು ಅಂತ ಅಂದರೆ, ನಾವು ಗೋಲ್ ಸೆಟ್ ಮಾಡಬೇಕಾದ್ರೆ ಈಗ ತುಂಬ ಜನ ಏನು ಮಾಡ್ತಾರೆ, ನೀನು ಈ ಥರ ಅನ್ಕೋ, ಮ್ಯಾನಿಫೆಸ್ಟೇಷನ್, ಸೊ ನೀನು ಇದು ಅನ್ಕೋ ಆಗುತ್ತೆ, ಲಾ ಆಫ್ ಅಟ್ರಾಕ್ಷನ್, ನೀನೇನು ಅನ್ಕೊಳ್ತೀಯ ಅದಾಗುತ್ತೆ ಅಂತ ಹೇಳ್ತಾರೆ. ಹೌದು, ನೀವೇನು ಅನ್ಕೊಳ್ತೀರ ಅದು ಗ್ಯಾರಂಟಿ ಆಗುತ್ತೆ, ಆಯಿತಾ? ಅನ್ಕೊಬೇಕಾದ್ರೇ ನಿಮಗೆ ಡೌಟ್ ಇದ್ರೆ ಇದಾಗಲ್ಲ ಅಂತ, ಅದು ಮೊದಲನೇದಾಗಲ್ಲ. ಸೊ ಗೋಲ್ ಸೆಟ್ ಹೆಂಗೆ ಮಾಡ್ಕೋಬೇಕು? ಫಸ್ಟ್ ಥಿಂಗ್ ಅಂದರೆ ನಿಮಗೆ ಅದು ಯಾಕೆ ಮಾಡಬೇಕು ಅನ್ನೋದು ಒಂದಾದರೆ, ಎರಡನೇದು ಪಾಸಿಬಿಲಿಟಿ ನೋಡಬೇಕು. ನನ್ನ ಕೆಪಾಸಿಟಿ ಏನು? ಈಗ ನಾನು ಈ ಮಂತೇನೆ ನಾನು ಇನ್ನು 3 ಮಂತ್ಸಲ್ಲಿ ನಾನು ಒಂದು ಕೋಟಿ ಅಚೀವ್ ಮಾಡ್ತೀನಿ. ಓಕೆ, 1 ಕೋಟಿ ಅಚೀವ್ ಮಾಡ್ತೀನಿ ಅನ್ನೋದು ನನ್ನ ಕನಸು, ನನ್ನ ಸಂಕಲ್ಪ. ಆ ಸಂಕಲ್ಪಕ್ಕೆ ಏನು ಪ್ರಿಪೇರ್ ಆಗಿದ್ದೀರಾ? ಈಗ 1 ಕೋಟಿ ಅಚೀವ್ ಮಾಡಬೇಕು ಅಂದರೆ ನಾನು ಎಷ್ಟು ಅವರ್ ಕೆಲಸ ಮಾಡಬೇಕು, ನನ್ನ ಬಿಸ್ನೆಸ್ ಏನಿದೆ, ನಾನು ಎಷ್ಟು ರೀಚ್ ಮಾಡಬೇಕಾಗಿದೆ ಕ್ಲೈಂಟ್ಸ್ನ ಅಥವಾ ಕಸ್ಟಮರ್ಸ್ನ, ಇದೆಲ್ಲ ಅವ್ರು ಯೋಚನೆ ಮಾಡಬೇಕು. ಸೊ ಇಲ್ಲಿ ನಾನೇನು ಹೇಳೋದು, ಫಸ್ಟು ಅವ್ರಿಗೆ ಹೇಗೆ ಸೆಟ್ ಮಾಡ್ಕೊಬೇಕು ಅನ್ನೋ ಡೌಟ್ ಇದೆ ಅಂದರೆ, ಚಿಕ್ಕ ಚಿಕ್ಕ ಗೋಲ್ನ ಸೆಟ್ ಮಾಡಬೇಕು. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಒಟ್ಟಿಗೆ ಎಲ್ಲಾನು ಹಾಕ್ಕೊಂಡು ಏನೂ ಅಚೀವ್ ಮಾಡದೇ ಇದ್ದರೆ ನಮಗೆ ಪ್ರೆಷರ್ ಆಗುತ್ತೆ, ನಮ್ಮೇಲೆ ನಮಗೇನೆ ಒಂಥರ ಸೆಲ್ಫ್ ಲವ್ ಹೋಗ್ಬಿಡುತ್ತೆ, ನಾನು ಯೂಸ್ಲೆಸ್, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ನನ್ನ ರಿಕ್ವೆಸ್ಟ್ ಈ ವರ್ಷದಿಂದ, ಯಾರು ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ. ಓಕೆ, ಅಟ್ಲೀಸ್ಟ್ ಈ ಇಯರಿಂದ ಆದ್ರೂ ನನ್ನ ಕೈಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನಾನು ಈ ಗೋಲ್ ಸೆಟ್ ಮಾಡ್ಕೊಬೇಕಾದ್ರೆ ನಾನು ನನ್ನ ಸೆಲ್ಫ್ ಹೇಳ್ತೀನಿ, ಬಿಕಾಸ್ ಎಲ್ಲರೂ ಅವ್ರವ್ರ ಲೈಫ್ನ ನೋಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ನಾನು ಬುಕ್ಕಲ್ಲಿರೋದೇನೋ ತಂದು ಹೇಳೋಕ್ಕಿಂತ. ನನಗೆ ಡೌಟ್ ಇತ್ತು ಏನು ಮಾಡಬೇಕು ಅಂತ. ನಾನು ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದೇನೆಂದರೆ, ತುಂಬ ಜನ ಒಟ್ಟೊಟ್ಟಿಗೆ ಸುಮಾರು, ನಾನು ಈ ವರ್ಷದಿಂದ ಜಂಕ್ ಫುಡ್ಸ್ ಬಿಡ್ತೀನಿ, ಈ ವರ್ಷದಿಂದ ಬೆಳಗ್ಗೆ ಬೇಗ ಎದ್ದೊಳ್ತೀನಿ, ಈ ವರ್ಷದಿಂದ ನಾನು ಅದನ್ನು ಮಾಡ್ತೀನಿ ಅಂತ ಲಿಸ್ಟ್ ಜಾಸ್ತಿ ಮಾಡ್ಕೊಳ್ತಾರೆ. ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಫಸ್ಟು ನಿಮಗೆ ಮೇಜರಾಗಿ ಶಿಫ್ಟ್ ಆಗಬೇಕಾಗಿರೋದು ಯಾವುದರಲ್ಲಿ? ಓಕೆ, ಈಗ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೊಳ್ದೇ ಇರೋದ್ರಿಂದ ನಿಮಗೇನು ಕಾನ್ಸಿಕ್ವೆನ್ಸ್ ಬರ್ತಿದೆ, ಪರಿಣಾಮಗಳೇನಿದೆ ನಿಮ್ಮದು? ಲೇಟಾಗಿ ಹೋಗ್ತಾ ಇದ್ದೀರಾ ಆಫೀಸ್ಗೆ, ಅಥವಾ ಆಫೀಸ್ಗೆ ಹೋಗ್ಬೇಕಾದ್ರೆ ಹರಿಯಾಗಿ ಹೋಗ್ತಾ ಇದ್ದೀರಾ, ಹರಿಬರಿ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಕೆಲಸಗಳು ಡಿಲೇ ಆಗ್ತಾ ಇದೆಯಾ, ನಿಮಗೆ ಒಂದು ಟೈಮ್ ಸೆನ್ಸ್ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಇವ್ರಿಗೆ ಅಂತ ನೀವೇನಾದರೂ ಮಾತು ಕೇಳಿಸ್ಕೊಳ್ತಿದ್ದೀರಾ ಅಂದರೆ, ನನಗೆ ಇದು ಇಂಪಾರ್ಟೆಂಟ್ ನನ್ನ ಗ್ರೋತ್ಗೆ ಬೆಳಗ್ಗೆ ಎದ್ದೊಳ್ಳೋದು. ಎರಡನೇದು, ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನಾನು, ನನ್ನ ಪದೇ ಪದೇ ಡಿಸೀಸಸ್ ಬರ್ತಾ ಇದೆ ಅಂದರೆ ನಾನು ಹೆಲ್ತ್ ಫೋಕಸ್ ಮಾಡಬೇಕು. ಓಕೆ, ಈ ಥರ ನನ್ನ ಪರಿಣಾಮಗಳನ್ನು ನೋಡಿಕೊಂಡು ಮೊದಲು ಗೋಲ್ ಸೆಟ್ ಮಾಡಬೇಕು. ನಾವೆಲ್ಲ ಗೋಲ್ ಸೆಟ್ ಅಂದರೆ ಫಸ್ಟ್ ಏನು ಅಂದ್ಕೊಂಡಿದ್ದೀವಿ ಅಂದರೆ, ರೇಂಜ್ ರೋವರು, BMW, ಈ ವರ್ಷ ಮನೆ ಕಟ್ಟಬೇಕು. ಹಾಂ, ನಾನು ಈ ವರ್ಷ ಮನೆ ಕಟ್ಟಬೇಕು, ಈ ವರ್ಷ ನಾನು ಅದು ತೊಗೋಬೇಕು ಇದು ತೊಗೋಬೇಕು ಅನ್ನೋಕ್ಕಿಂತ, ಈ ವರ್ಷ ನಾನು ಎಷ್ಟು ಕೆಲಸ ಮಾಡಬೇಕು, ಈ ವರ್ಷ ನಾನು ಎಷ್ಟು ಸರ್ವಿಸ್ ಮಾಡಬೇಕು ನನ್ನ ಫೀಲ್ಡಲ್ಲಿ, ನನ್ನನ್ನು ನಾನು ಎಷ್ಟು ಬದಲಾಯಿಸಬಹುದು. ಇದಕ್ಕೆ ಎಲ್ಲ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಏನು ಹೇಳ್ತಾರೆ ಅಂದರೆ, ನೀವು ಏನು ತೊಗೊಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ನೀವು ಏನು ಆಗಬೇಕು ಅಂತ ಯೋಚನೆ ಮಾಡಿ, ಅಂದರೆ ನೀವು ಸೆಲ್ಫ್ ಏನು ಆಗಬೇಕು ಅಂತ ಯೋಚನೆ ಮಾಡಿ. ನೆನ್ನೆಗಿಂತ ಇವತ್ತು ನೀವೆಷ್ಟು ಇಂಪ್ರೂವ್ ಆಗಿದ್ದೀರಾ, ಅದೇ ನಿಮ್ಮ ಸಕ್ಸಸ್ ಅಂತ ಮಹೇಂದ್ರ ಸಿಂಗ್ ಧೋನಿ ಅವರು ಹೇಳ್ತಾರೆ. ಸೊ ನೀವು ಗೋಲ್ ಸೆಟ್ ಮಾಡಬೇಕಾದ್ರೆ ನನ್ನ ಒಂದೊಂದು ಸ್ಟೆಪ್, ನನ್ನ ಪ್ರತಿಯೊಂದು ಗೋಲು ನನ್ನನ್ನು ಸೋಲ್ ಲೆವೆಲಿಂದ, ನನ್ನನ್ನು ಈ ಒಂದು ಲೈಫಲ್ಲಿ ನಾನು ಗ್ರೋತ್ ಮಾಡ್ತಾ ಇದ್ಯಾ, ನನ್ನ ಕೆರಿಯರಲ್ಲಿ, ನನ್ನ ಹೆಲ್ತಲ್ಲಿ ಅಂತ ನೋಡ್ಕೊಬೇಕು.
ಆ ಕ್ಲಾರಿಟಿ ಇಟ್ಕೊಂಡು ಯಾವುದೋ ಒಂದು 5-6 ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಕ್ಕಿಂತ ಈ ಮಂತ್ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ಈ ಮಂತ್ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ಹಾಗೆ ಸೆಟ್ ಮಾಡಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಇವ್ರು ಹಳೇದು ಮಾಡಿಲ್ಲ ಅಂತ ಇರ್ತಾರಲ್ಲ, ಫಸ್ಟು ಆ ಕ್ಯಾಲೆಂಡರ್ನ ಚೇಂಜ್ ಮಾಡೋಕ್ಕೆ ಮುಂಚೆ ಇವರು ಈಗ ವರ್ಷ ಹೇಗಿದ್ರು ಚೇಂಜ್ ಆಯ್ತಲ್ವಾ, ಈ ಕ್ಯಾಲೆಂಡರ್ನ ನೀವು ಮನೇಲಿ ಇಟ್ಕೊಳ್ತೀರಾ? ಇಲ್ಲ, ಕರೆಕ್ಟಾ? ಹಾಗೆ ನಮ್ಮ ಹಳೆಯ ಹ್ಯಾಬಿಟ್ಸ್ಗಳನ್ನು ನಾವು ಆಚೆ ಹಾಕಲೇಬೇಕು. ಅದಕ್ಕೆ ಈಗ ಯುಗಾದಿ ಹಬ್ಬ ಅವೆಲ್ಲ ಬಂದಾಗ ಮನೆ ಕ್ಲೀನ್ ಮಾಡೋದು ಯಾಕೆ ಅಂದರೆ ಹಳೇದನ್ನ ಆಚೆ ಹಾಕೋಕ್ಕೆ. ಈಗ ನಮಗೂ ಕೂಡ ನಮ್ಮ ಹಳೆಯ ಥಾಟ್ಸ್ಗಳು, ನಾನು ಹೇಗೆ ಬದುಕ್ತಾ ಇದ್ದೀನಿ, ಗಾಸಿಪ್ ಮಾಡ್ತಾ ಇದ್ದೀನಾ, ಕೆಟ್ಟ ಯೋಚನೆ ಮಾಡ್ತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ, ಆ ಥಾಟ್ಸಿಂದ ಫಸ್ಟು ಅದನ್ನು ಡ್ರಾಪ್ ಮಾಡಿದ್ರೆ ನಿಮಗೆ ಹೊಸ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಹೆಂಗೆ ಅಂದರೆ ಒಂದು ಪಾತ್ರೆಯಲ್ಲಿ ಮೊಸರಿದೆ, ನೀವೆಷ್ಟೇ ಹಾಲು ಹಾಕಿದ್ರೂ ಅದು ಒಡೆಯುತ್ತೆ, ಕರೆಕ್ಟಾ? ಸೊ ಅದಕ್ಕೆ ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ, ನಿಮಗೆ ಡೌಟ್ ಇರಬಾರ್ದು ನಿಮ್ಮ ಸಂಕಲ್ಪದಲ್ಲಿ. ಅಂದರೆ ನಿಮ್ಮ ಥಾಟ್ಸ್, ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ಹಳೇದು ನನ್ನ ಕೈಲಿ ಮಾಡೋಕ್ಕಾಗಿಲ್ಲ, ನಾ ಹೇಳಿದ್ನಲ್ಲ ನನ್ನ ಸೆಲ್ಫ್ ಅಂತ, ಹಳೇದು ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅನ್ನೋದನ್ನ ಹೇಗೆ ತೊಗೊಂಡೆ ಅಂದರೆ, ಹೌದು ನನ್ನ ಕೈಲಿ ಮಾಡೋಕ್ಕಾಗಿಲ್ಲ, ಆದರೆ ನಾನು ಎಷ್ಟೊಂದು ಮಾಡಿದ್ದೀನಿ ಕೂಡ. ಸೊ ನನ್ನ ಕೈಲಿ ಕೆಲವೊಂದನ್ನು ಮಾಡೋಕ್ಕಾಗುತ್ತೆ ಅಂದರೆ ನನಗೆ ಇದನ್ನೂ ಮಾಡೋಕ್ಕಾಗತ್ತೆ. ಓಕೆ, ನಿನಗೆ ಕಷ್ಟ ಆಗಿರ್ಬೋದು ಆ ಟೈಮಲ್ಲಿ, ನೋ ಪ್ರಾಬ್ಲಮ್, ನಿನ್ನ ಕೈಲಿ ಆಗುತ್ತೆ, ನಿನಗೆ ನೀನು ಸಪೋರ್ಟ್ ಮಾಡ್ಕೊಳ್ತೀಯ. ಈ ಥರ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡೌಟ್ ಇಲ್ಲದೆ ಗೋಲ್ನ ನೀಟಾಗಿ ಸೆಟ್ ಮಾಡ್ಬೋದು. ಫೈನಲಿ ನಾನು ಹೇಳೋದು ನಿಮ್ಮ ಪ್ರಶ್ನೆಗೆ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒದ್ದಾಡೋಕ್ಕಿಂತ ನಿಮ್ಮ ಗ್ರೋತಿಗೆ ಪ್ರಯಾರಿಟಿ ಸೆಟ್ ಮಾಡಿ, ಯಾವ್ದು ಬೇಕೇ ಬೇಕು ಅದ್ರ ಮೇಲೆ ಫೋಕಸ್ಡ್ ಆಗಿ ವರ್ಕ್ ಮಾಡಿ. ಇದುವರೆಗೂ ಏನೂ ಮಾಡದೇ ಇರೋರು ಅಟ್ಲೀಸ್ಟ್ ಈ ವರ್ಷ 3 ಸಾಕು, 3ನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಏನೆಂದ್ರಲ್ಲಿ, ಹೆಲ್ತಲ್ಲಿ, ವೆಲ್ತಲ್ಲಿ, ರಿಲೇಷನ್ಶಿಪ್ಪಲ್ಲಿ, 3ರಲ್ಲೂ 3 ಗೋಲ್ ಸೆಟ್ ಮಾಡಿ, 9 ಗೋಲ್, ಅದನ್ನಷ್ಟೇ ಫೋಕಸ್ ಮಾಡಿ ಆ್ಯಂಡ್ ಆಗುತ್ತೆ ಅದು. ಸೊ ಅಗೇನ್ ಸೆಲ್ಫ್ ಟಾಕ್ ಜಾಸ್ತಿ ಮಾಡಿಕೊಂಡು ಸೆಟ್ ಮಾಡಬೇಕು, ಪಾಸಿಬಿಲಿಟಿ ನೋಡಿಕೊಂಡು. ಓಕೆ, ಇವಾಗ ನೀವು ಹೇಳಿದ ಪ್ರಕಾರ ನಾನೊಂದು ಗೋಲ್ನ ಸೆಟ್ ಮಾಡಿಕೊಂಡೆ, ಎಲ್ಲ ಆಯಿತು, ನಾನು ಸಂಕಲ್ಪನೂ ಮಾಡಿದೆ, ಎಲ್ಲ ಆಯಿತು. ಬಟ್ ಅದನ್ನು ಪೂರ್ಣ ಮಾಡಲಿಕ್ಕೆ ಏನೇನು ಪ್ರಯತ್ನಗಳು ಬೇಕು, ಹೇಗೆ? ಓಕೆ, ನಾನು ಫಸ್ಟ್ ಥಿಂಗ್ ಎಲ್ರಿಗೂ ಏನು ಹೇಳೋದು ಅಂದರೆ, ಎವ್ರಿ ಡೇ, ಓಕೆ, ಈಗ ಏನು ಹೇಳ್ತಾರೆ, ಟ್ರಾಫಿಕ್. ಓಕೆ, ಟ್ರಾಫಿಕ್ ಸಿಗ್ನಲ್ ಯಾಕಿದೆ? ಟು ಕಂಟ್ರೋಲ್ ದ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗಬಾರ್ದು, ರೆಡ್ ಬಂದರೆ ನಿಲ್ಲಬೇಕು, ಕರೆಕ್ಟಾ? ಇನ್ ಕೇಸ್ ಅದಿಲ್ಲ ಅಂದಿದ್ರೆ ಎಲ್ಲ ಹೇಗೆ ಬೇಕು ಹಾಕ್ಬೇಕು ಹಂಗೆ ಹೋಗ್ತಾ ಇದ್ರು. ಈಗಲೇ ಅಲ್ಲೆಲ್ಲರೂ ಆಫ್ ಆಗಿದ್ರೇ ಎಲ್ಲ ಹೋಗ್ತಾರೆ, ಕರೆಕ್ಟಾ? ಹೀಗೆ ನಮ್ಮ ಲೈಫಲ್ಲೂ ಕೂಡ ಒಂದು ಸಿಸ್ಟಮ್ ಇಲ್ಲ ಅಂದರೆ, ವ್ಯವಸ್ಥೆ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಈಗ ನೀವೇನೇ ವರ್ಕ್ ಮಾಡಿ, ಇವಾಗ ಈ ಚಾನಲ್ ಆಗ್ಬೋದು, ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಸಿಸ್ಟಮ್ ಅಂತ ಇರುತ್ತೆ. ಇದು ಹಿಂಗೆ ರನ್ ಆಗಬೇಕು, ಇದಕ್ಕೆ ಇವ್ರು ಇರ್ತಾರೆ, ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದಿಲ್ಲ ಅಂದರೆ ಅದು ರನ್ ಆಗಲ್ಲ, ಕರೆಕ್ಟಾ? ಹಾಗೆ ನಮ್ಮ ಸಂಕಲ್ಪಗಳನ್ನು ಅಚೀವ್ ಮಾಡೋದಕ್ಕೆ ನಾವು ಫಸ್ಟು ಸಿಸ್ಟಮ್ನ ಸೆಟ್ ಮಾಡ್ಕೊಬೇಕು. ಯಾವುದಾದ್ರೂ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಆ್ಯಪ್ಗಳಿದೆ ಕೆಲವೊಂದು, ಅದನ್ನು ನಾವು ಡೌನ್ಲೋಡ್ ಮಾಡೋದಾಗಿರ್ಬೋದು. ಅಥವಾ ಯಾವುದಾದ್ರೂ ಒಂದು, ಈಗ ನೋಡಿ ನನಗೆ ಕೆಲವ್ರಿಗೆ ಹೇಳ್ತಾ ಇರ್ತೀನಿ ನಾನು, ಮ್ಯಾಮ್ ನಾನು ಯೋಗ ಮಾಡೋಣ ಅಂತ ಅಂದ್ಕೊಳ್ತೀನಿ ದಿನ, ಬಟ್ ಮಾಡೋಕ್ಕಾಗಲ್ಲ. ನಾನು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದು 48 days ಆರ್ 3 months ಅಟ್ಲೀಸ್ಟ್ ನೀವು ಯೋಗ ಕ್ಲಾಸಿಗೆ ಹೋಗಿ. 3 ತಿಂಗಳು ದುಡ್ಡು ಹೋಗುತ್ತೆ ಅಂತ ಯೋಚನೆ ಮಾಡಬೇಡಿ, ಹೋಗಿ. ಅಲ್ಲಿ ಹೋಗಿ ನೀವು ಫಸ್ಟ್ ಏನಾದರೂ ಅಲ್ಲಿಗೆ ಪ್ರತಿದಿನ ಅಟೆಂಡೆನ್ಸ್ ಹಾಕೋದಕ್ಕೆ ಸಿಸ್ಟಮ್, ಅದರಲ್ಲೂ ನಾನು ಯಾರ ಹತ್ರ ಹೋಗಿ ಅಂತ ಹೇಳ್ತೀನಿ ಅಂದರೆ, 1 to 1 ತೊಗೊಳೋದಿದ್ರೆ ಒಳ್ಳೇದು ಅಂತೀನಿ. 1 to 1 ತೊಗೊಳ್ಳಿ. ಇಲ್ಲ ಅಂದರೆ ಯಾರಾದರೂ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಅಪ್ ಮಾಡ್ತಾರಲ್ಲ, ಲೈಕ್ ಯಾಕೆ ಬಂದಿಲ್ಲ ಆ ಥರ ಕೇಳೋರು ಇರ್ತಾರಲ್ಲ, ಅವ್ರ ಜೊತೆಗೆ ಹೋಗಿ. ಯಾರಾದರೂ ಒಬ್ರು ಅಕೌಂಟಬಿಲಿಟಿ ಇಟ್ಕೊಳ್ಳಿ. ಒಂದು ನಾನೇನು ಮಾಡ್ತಾ ಇದ್ದೆ, ಇವೆಲ್ಲ ಮಾಡೋಕ್ಕೆ ಮುಂಚೆ ಬರೋ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಿದ್ದೆ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ. ಸೊ ಅದನ್ನು ಹೇಳಿದಾಗ ಏನಾಗ್ತಿತ್ತು, ನಾನು ಒಬ್ರಲ್ಲ ಒಬ್ರು ಅದೇನೋ ಮಾಡ್ತೀನಿ ಅಂದೆ, ಮಾಡ್ತೀನಿ ಅಂತ ಅನ್ಕೊಳ್ಳೋದು. ಮತ್ತೆ ಯಾರೋ ಹೇಳಿದಾಗ ಮಾಡ್ತೀನಿ ಅಂತ. ಸೊ ನಾವು ಹೇಳಕ್ಕೆ ಹೆದರ್ತಾ ಇದ್ದೀವಿ ಇವತ್ತು, ಎಲ್ಲಿ ಹೇಳ್ಬಿಟ್ಟು ಮಾಡಲಿಲ್ಲ ಅಂದರೆ ಆಡ್ಕೊಳ್ತಾರೆ ಅಂತ. ಬಟ್ ಆ್ಯಕ್ಚುಲಿ ನಾವು ಹೇಳ್ಕೋಬೇಕು, ಆಡ್ಕೋಬೇಕು ಜನ ನಮ್ಮನ್ನು. ಆವಾಗಲೇ ನಾವು ಹೌದು ನನ್ನ ಕೈಲಿ ಆಗಲ್ಲ ಅಂತಿದ್ದಾರೆ, ಸೊ ನನ್ನ ಕೈಲಿ ಆಗುತ್ತೆ ಅಂತ ನಾನು ಮಾಡಬೇಕು. ಈ ಥರ ಅಕೌಂಟಬಿಲಿಟಿ ವ್ಯವಸ್ಥೆಗಳನ್ನ ಇಟ್ಕೋಬೇಕು. ಒಂದು ಇಲ್ಲ, ನಾನು ಎಲ್ರಿಗೂ ನಾರ್ಮಲಿ ಸಜೆಸ್ಟ್ ಮಾಡೋದು, ಯಾರಾದರೂ ಈಗ 30 days ಸೆಷನ್ಸ್ಗಳು, 60 days ಸೆಷನ್ಸ್ಗಳು ಈ ಥರ ಇಟ್ಕೊಂಡಿರ್ತಾರೆ. ಆ ಥರದ್ದು ಎಲ್ಲಾದರೂ ಇವ್ರು ಒಂದು ಕಡೆ ಹೋಗಿ ಕಲಿಬೇಕು ಫಸ್ಟ್. ಸೊ ಆಮೇಲೆ ಅದು ಬರುತ್ತೆ.
ಸೊ ನಾನು ನಾರ್ಮಲಿ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಕೆಲವೊಂದು ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡೋದಕ್ಕೆ ಪೀಪಲ್ದು. ಸೊ ನನಗೇನು ಡಿಸೈಡ್ ಮಾಡಿದೆ ಅಂದರೆ ಮುಂಚೆ ಲೈಕ್ ಒನ್ ಡೇ ಕರೆಯೋದು, ಅವ್ರಿಗೆ ಒನ್ ಡೇ ಫುಲ್ ಹೇಗೆ ಬದಲಾಗಬೇಕು ಅಂತ ಹೇಳೋದು. ಅವರು ಫುಲ್ ಜೋಶಲ್ಲಿ ಹೋಗ್ತಾಯಿದ್ರು. ನೆಕ್ಸ್ಟ್ ತಿಂಗಳು ಬರೋಷ್ಟರಲ್ಲಿ ಅವರು ಎಷ್ಟೊಂದು ಕೆಲಸ ಮಾಡೇ ಇರ್ತಾ ಇರಲಿಲ್ಲ. ಆಗ ನಂಗೆ ಅನ್ನಿಸ್ತು, ಓ ಇಲ್ಲ, ಪ್ರತಿದಿನ ಊಟ ಹೇಗೆ ತಿಂತೀವೋ, ಪ್ರತಿದಿನ ಮೊಬೈಲ್ಗೆ ಚಾರ್ಜ್ ಹೇಗೆ ಹಾಕ್ಕೊತೀವೋ ಅದೇ ಥರನೇ ನಮ್ಮ ಡ್ರೀಮ್ಸ್ಗೂ ಕೂಡ ಸೆಲ್ಫ್ ರೀಚಾರ್ಜ್ ಮಾಡ್ತಾನೆ ಇರಬೇಕು, ನಾವು ಚಾರ್ಜ್ ಮಾಡ್ತಾನೆ ಇರಬೇಕು. ಸೊ ಅದಕ್ಕೊಂದು ಸಿಸ್ಟಮ್ ವ್ಯವಸ್ಥೆ ಇದೆ ಅಂತ ಎವ್ರಿ ಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ಪೀಪಲ್ಗೆ ಓಕೆ ಏನು ಡೈಲಿ ಮಾಡಬೇಕು ಅಂತ ಅನ್ನಿಸ್ತು. ಇನ್ನೊಂದೇನೆಂದರೆ, ನಾನೀಗ 5 ಗಂಟೆಗೆ ಎದ್ದೋಬೇಕು ಅಂದ್ಕೊಂಡೆ. ನನ್ನ ಹಸ್ಬೆಂಡೋ ನಮ್ಮ ಅಮ್ಮನೋ ಅಪ್ಪನೋ ಇನ್ನೂ ಮಲಗಿರ್ತಾರೆ. ಓಕೆ, ಆಟೋಮೆಟಿಕ್ಕಾಗಿ ನಮ್ಗೇನು ಅನಿಸುತ್ತೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೇನೋ ಅಂತ ಅನಿಸುತ್ತೆ. ನೀವು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ರಿ. ಬಟ್ ನಾರ್ಮಲಿ ಹೆಂಗೆ ಅಂದ್ಕೊಳ್ತಾರೆ ಅಂದರೆ ಇವರು ಮಲಗಿದ್ದಾರೆ, ನಾನು ಮಲಗಿಬಿಡೋಣ. ಅರ್ಥ ಆಗ್ತಿದೆ ಅಂತ ಪೀಪಲ್ ಹಾಗೆ ಯೋಚನೆ ಮಾಡೋದು. ಸೊ ನಾನು ಮಲಗಿಬಿಡೋಣ ಅಂತ ಮಲ್ಕೊಳ್ತಾರೆ. ಕೊನೆಗೆ ಏನಾಗುತ್ತೆ, ಅವ್ರ ಜೊತೆಗೆ ಮಲ್ಕೊಂಡು ನೀನು ಎದ್ದೊಳ್ಳಿಲ್ಲ, ನಾನು ಒಬ್ಬನೇ ಯಾಕೆ ಎದ್ದೋಬೇಕು, ನನಗೆ ನೀನು ಮಲಗಿರೋದು ನೋಡ್ರೆ ನನಗೂ ಮಲ್ಕೋಬೇಕು ಅನ್ಸುತ್ತೆ, ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಕಷ್ಟ ಅಲ್ವಾ. ಸೊ ಈ ಥರ ನಾವು ಸಿಸ್ಟಮ್ ಇದಾಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಎಲ್ಲದಕ್ಕೂ ಒಂದು ಫ್ರೀಕ್ವೆನ್ಸಿ ಇದೆ, ನಿಮ್ಗೆ ಗೊತ್ತಿರುತ್ತೆ. ಈಗ ರೇಡಿಯೋಗೆ ಆ ಚಾನಲ್ ನಾವು ಟ್ಯೂನ್ ಮಾಡಿದ್ರೇ ಫ್ರೀಕ್ವೆನ್ಸಿ ಬರುತ್ತೆ ಅಂತ. ಸೇಮ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಮನೆ ಏನು ಫ್ರೀಕ್ವೆನ್ಸಿ ಇರುತ್ತೆ ಅಲ್ವಾ, ಅಂದರೆ ಪೀಪಲ್ ಯಾರು ಇರ್ತಾರೆ ಅಲ್ವಾ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ನೀವು ಕನ್ನಡ ಮಾತಾಡೋರ ಜೊತೆಲಿದ್ದರೆ ಚೆನ್ನಾಗಿ ಕನ್ನಡ ಕಲಿತೀರ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಜರ್ಮನ್ ಲ್ಯಾಂಗ್ವೇಜ್ ಬರೋದೇ ಇಲ್ಲ, ಬಟ್ ನೀವು ಇವಾಗ ಜರ್ಮನಿಗೆ ಹೋಗ್ಬಿಟ್ಟು ಒಂದು ಏನು ಹೇಳ್ತಾರೆ 1 ವರ್ಷ 2 ವರ್ಷ ಅಲ್ಲೇ ಇದ್ಬಿಡ್ತೀರಾ, ಕಲಿತೀರಾ ಕಲಿಯಲ್ವಾ? ಆಬ್ವಿಯಸ್ಲಿ ನಾನೇನೋ ಟ್ರಾನ್ಸ್ಲೇಟರ್ ಏನೋ ಹಾಕೊಂಡು ಕಲ್ತ್ಬಿಡ್ತೀನಿ. ಈಗ ನಾವೇನು ಮಾಡಬೇಕು, ನಮ್ಮ ಮನೇಲಿ ಮಲಗಿದ್ದಾರೆ, ಓಕೆ, ಈಗ ನಾನು ಅದೇ ಫ್ರೀಕ್ವೆನ್ಸಿಯಲ್ಲಿ ಇದ್ದೀನಿ, ಅವ್ರ ಲ್ಯಾಂಗ್ವೇಜೇ ಕಲಿತಾ ಇದ್ದೀನಿ. ಸೊ ನಾನು ಒಂದು ಸೆಟ್ ಆಫ್ ಕಮ್ಯುನಿಟಿ ಜೊತೆಗೆ ಕನೆಕ್ಟ್ ಆಗಬೇಕು. ನಾನು ಪರ್ಸ್ನಲಿ ಮಾಡಿದ್ದು, ಓಕೆ, ನಾನು ಕಮ್ಯುನಿಟಿ ಹುಡುಕ್ದೆ. ಯಾರು ನಮಗೆ ಒಂದು ಮಾಸ್ ಇರ್ತಾರೆ, ಮಾಸಲ್ಲಿ ಮೆಡಿಟೇಷನ್ ಮಾಡೋದು, ಮಾಸಲ್ಲಿ ಎಕ್ಸಸೈಸ್ ಮಾಡೋದು, ಮಾಸಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅವ್ರ ಜೊತೆಗೆ ನಾನು ಕನೆಕ್ಟ್ ಆದೆ. ಸೊ ಅದೇನಾಯಿತು, ಗುಂಪಲ್ಲಿ ಗೋವಿಂದ ಅಂತೀವಲ್ಲ, ಈ ಕೆಟ್ಟದಕ್ಕೆ ಏನೋ ಆ ಥರ ಹೇಳೋದ್ರ ಬದಲು ಒಳ್ಳೇದಕ್ಕೆ ನಾವು ಗುಂಪಿಗೆ ಸೇರ್ಕೋಬೋದಲ್ಲ. ಸೊ ಆ ಥರದ ಒಂದು ಕಮ್ಯುನಿಟಿನ ಇಟ್ಕೊಂಡ್ರು ಕೂಡ ಗೋಲ್ನ ಬೇಗ ಅಚೀವ್ ಮಾಡ್ಬೋದು. ಅದೇ ರೀಸನ್ಗೆ ಫಾರಿನ್ ಕಂಟ್ರಿಯಲ್ಲೆಲ್ಲ ಲೈಫ್ ಕೋಚ್ಗಳು ಒಂದೊಂದು ಟೀಮ್ ಥರ ಮಾಡಿ ಒಂದು ಕಮ್ಯುನಿಟಿ ಮಾಡಿಕೊಂಡು ಮಾಡ್ತಿರ್ತಾರೆ. ಇದೆಲ್ಲ ನಾನು ಬೇರೆ ಬೇರೆ ಕಡೆ ಎಲ್ಲ ಕಲ್ತ ಮೇಲೆ ನನಗೂ ಗೊತ್ತಾಗಿದ್ದು, ಯಾವುದೋ ಒಂದು ಫಾಲೋಅಪ್ ಸಿಸ್ಟಮ್ ಇರಬೇಕು, ಇಲ್ಲಾಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವು ಹೇಗಿರ್ತೀವಿ ಅಂದರೆ ನಮ್ಮ ಜೊತೇಲಿ ಹೇಗಿರ್ತಾರೆ ಹಾಗೆ ಆಗಿಬಿಡ್ತೀವಿ, ಯಾಕಂದರೆ ನಮ್ಗೆ ಆ ಎನರ್ಜಿ ಇರಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ. ಸೊ ಒಂದು ಬೆಸ್ಟ್ ಕಮ್ಯುನಿಟಿ ಜೊತೆ ಇರಬೇಕು ಅಂತ. ಸೊ ನಿಮ್ಮ ಗೋಲ್ ಚೆನ್ನಾಗಿ ಅಚೀವ್ ಆಗಬೇಕು ಅಂದರೆ ಒಂದು ಕಮ್ಯುನಿಟಿ ಜೊತೆ ಕನೆಕ್ಷನಲ್ಲಿರಿ. ಯಾರು ಆ ಥರ ಸಿಗ್ತಾರೆ ಅಂದರೆ ದಯವಿಟ್ಟು ಹೋಗ್ಬಿಡಿ ಅಂತ. ಸೊ ಏನೇನಕ್ಕೋ ಗ್ರೂಪ್ಗೆ ಹೋಗೋದ್ರ ಬದಲು ಈ ಥರ ಒಳ್ಳೊಳ್ಳೆದು ತುಂಬ ಇದೆ ಆ ಥರ ಕಮ್ಯುನಿಟಿಗಳು. ಅದೇ ಹೇಳ್ತಾರಲ್ಲ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ. ಸೊ ಆ ಸಂಘಕ್ಕೆ ಹೋದ್ಮೇಲೆ ನಮಗೆ ಅದ್ರ ರುಚಿ ಗೊತ್ತಾಗೋದು, ಅದನ್ನ ಬಿಡಕ್ ಮನಸ್ಸಾಗದೇ ಇರೋದು ಕೂಡ. ಸೊ ಇವಾಗ ಸಾಕಷ್ಟು ಜನರಿಗೆ ಹೊಸ ವರ್ಷಕ್ಕೆ ಬದಲಾವಣೆ ತಂದ್ಕೊಬೇಕು ಅಂತೇಳಿ ಅನ್ಕೊಂತಾರೆ. ಸೊ ಅದರಲ್ಲಿ 2 ಇದೆ, ಒಂದು ಬದಲಾವಣೆ, ಇನ್ನೊಂದು ಪರಿವರ್ತನೆ. ಸೊ ಅದೆರಡರ ನಡುವಿನ ವ್ಯತ್ಯಾಸ ಏನು? ಓಕೆ, ತುಂಬ ಒಳ್ಳೆ ಕ್ವೆಶನ್ ಇದು. ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ, ಈ ವರ್ಷದಿಂದ ನಾನು ಚೇಂಜ್ ಆಗ್ತೀನಿ ಅಂತಾರೆ ಹೊರ್ತು ಈ ವರ್ಷದಿಂದ ನಾನು ಟ್ರಾನ್ಸ್ಫಾರ್ಮ್ ಆಗ್ತೀನಿ ಅಂತ ಹೇಳೋರು ಕಡಿಮೆ. ರೀಸನ್ ಏನು ಅಂದರೆ, ಈಗ ಚೇಂಜ್ಗೂ ಟ್ರಾನ್ಸ್ಫಾರ್ಮ್ಗೂ ಒಂದು ಡಿಫ್ರೆನ್ಸ್ ನೋಡೋಣ, ಆಮೇಲೆ ನಾನು ಯಾಕೆ ಚೇಂಜ್ ಆಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಓಕೆ, ಈಗ ಒಂದು ಮರ ಇದೆ, ಆ ಮರಕ್ಕೆ ನೀವು ಆ ಒಂದು ಮರದ್ದು ಕೊಂಬೆನ ಕಡಿತೀರ. ಆ ಮರದ್ದು ಕೊಂಬೆನ ಕಡಿದ ಮೇಲೆ ಮತ್ತೆ ಏನಾಗುತ್ತೆ, ಅದು ಮತ್ತೆ ಚಿಗುರ್ಕೊಳ್ಳುತ್ತೆ. ಈಗ ಆ ಮರದ ಕೊಂಬೆನ ಕಡ್ದಾಗ ಚೇಂಜ್ ಆಯ್ತಲ್ವಾ, ಆ ಮರದ್ದು ಪೋಸ್ಚರ್ ಚೇಂಜ್ ಆಯ್ತು, ಮತ್ತೆ ಚಿಗುರ್ಕೊಳ್ಳುತ್ತೆ, ಮತ್ತೆ ಸ್ವಲ್ಪ ವರ್ಷ ಆದ್ಮೇಲೆ ಬರುತ್ತೆ. ಇದು ಚೇಂಜ್. ನಾವು ಹಾಗೆ ಈಗ ಏನು ಬ್ಯಾಡ್ ಹ್ಯಾಬಿಟ್ಸ್ನ ಬಿಡ್ತೀನಿ ಅಂತ ಹೇಳಿ ಕೊಂಬೆನ ಕಡಿತೀವಿ, ನಾವು ಹಾಗೆ ಇರ್ತೀವಿ. ಓಕೆ, ಸೊ ಈಗ ಮತ್ತೆ ಚಿಗುರ್ಕೊಳ್ಳುತ್ತೆ ಅದು ಒಂದಲ್ಲ ಒಂದಿನ. ಸೊ ನಾನು ಚೇಂಜ್ ಆಗಿದ್ದೆ ಮತ್ತೆ ಚೇಂಜ್ ಆದೆ, ನಾನು ಚೇಂಜ್ ಆಗಿದ್ದೆ ಮತ್ತೆ ಚೇಂಜ್ ಆದೆ ಅಂತ ಆ ಚೇಂಜಲ್ಲೇ ಇರ್ತಾರೆ. ಟ್ರಾನ್ಸ್ಫಾರ್ಮೇಷನ್ ಅಂದರೆ, ಈಗ ಆ ಕೊಂಬೆನ ಕಡಿದ್ಬಿಟ್ಟು ನೀವು ಟೇಬಲ್ ಮಾಡ್ತೀರಾ ಅಥವಾ ಚೇರ್ ಮಾಡ್ತೀರಾ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ಮತ್ತೆ ವಾಪಸ್ ಏನು ಹೇಳ್ತಾರೆ, ಮರನೇ ಕಡಿದ್ಬಿಟ್ಟು, ಕಂಬ ಅಲ್ಲ ಮರನೇ ಕಡಿದ್ಬಿಟ್ಟು ನೀವು ಚೇರ್ ಮಾಡಿಬಿಟ್ಟು ಟೇಬಲ್ ಮಾಡಿದ್ರೆ ಮತ್ತೆ ಮರ ಬೆಳೆಯತ್ತಾ?
ಕಂಪ್ಲೀಟ್ ಬುಡ ಸಮೇತ ತೆಗೆದ್ಬಿಟ್ಟು ನಾವು ಅದೆಲ್ಲ ಯೂಸ್ ಮಾಡಿಬಿಟ್ರೆ ಮತ್ತೆ ಅದು ಮರ ಆಗಲ್ಲ. ಆ್ಯಂಡ್ ಬುಡ ಸಮೇತ ತೆಗಿಬೇಕು. ಇಲ್ಲಿ ಏನು ಟ್ರಾನ್ಸ್ಫಾರ್ಮೇಷನ್ ಅಂದರೆ ನಾವು ಮೇಲ್ ಕಟ್ ಮಾಡ್ತಾ ಇರೋದು ಚೇಂಜ್. ರೂಟಿಂದ ತೆಗಿತೀವಿ ಅಲ್ಲ, ಅದು ಟ್ರಾನ್ಸ್ಫಾರ್ಮೇಷನ್. ಅದಕ್ಕೆ ಆಧ್ಯಾತ್ಮದಲ್ಲಿ ಹೇಳ್ತಾರೆ, ಆಧ್ಯಾತ್ಮದಲ್ಲಿ ಬದಲಾವಣೆ ಅನ್ನೋ ಪದನೇ ಇಲ್ಲ. ಆ್ಯಕ್ಚುಲಿ ಇರೋದೇ ಪರಿವರ್ತನೆ. ನೀವು ಭಗವದ್ಗೀತೆಯಲ್ಲಿ ನೋಡಿ, ಎಲ್ಲ ಕಡೆ ಪರಿವರ್ತನೆ, ಜಗದ ನಿಯಮ, ಪರಿವರ್ತನೆ ಅಂತಲೇ ಹೇಳೋದು ಅಲ್ವಾ. ಸೊ ನಾವು ಕೂಡ ಪರಿವರ್ತನೆ ಆಗೋದು ಅಂದರೆ ನಮ್ಮ ಬುಡ ಸಮೇತ ಅದನ್ನು ತೆಗ್ದಾಕೋದು. ಅದಕ್ಕೆ ನಾನು ಒಂದು ಸ್ಟೋರಿ ಓದಿದ್ದು ನೆನಪಿದೆ. ರೀಸೆಂಟಾಗಿ ಎಲ್ಲ ಒಂದು ಇಂಟರ್ವ್ಯೂಲ್ಲೂ ಹೇಳ್ತಿದ್ದೆ ನಾನು. ಒಬ್ಬ ಶಿಷ್ಯ ಬರ್ತಾನಂತೆ. ಬಂದುಬಿಟ್ಟು ಅವನು ತುಂಬ ಕಳ್ತನ ಮಾಡಿರ್ತಾನೆ, ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಬಂದುಬಿಟ್ಟು ಗುರು ಹತ್ರ ಕೂತ್ಕೊಂಡು ನನಗೆ ಆಧ್ಯಾತ್ಮ ಕಲಿಬೇಕು, ನಂಗೆ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ. ಅಲ್ಲಿರೋ ಶಿಷ್ಯಂದಿರೆಲ್ಲ ಮಾತಾಡ್ತಾರಂತೆ, ಇವನು ಇಷ್ಟೊಂದು ಕಳ್ತನ ಮಾಡ್ತಾನೆ, ಇಷ್ಟೊಂದು ಕೆಟ್ಟದ್ದೆಲ್ಲ ಇದೆ, ಇವನು ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಾನೆ, ಇವನು ಹೇಗೆ ಆಧ್ಯಾತ್ಮ ದೀಕ್ಷೆ ತಗೊಳ್ಬೇಕು, ಅದು ಆಗಲ್ಲ ಅವನಿಗೆ ಅಂತ. ಸೊ ಆಗ ಗುರು ಹೇಳ್ತಾರಂತೆ, ಏನೋ ಒಂದು ಪರಿವರ್ತನೆ ಆಗಕ್ಕೆ ಬಂದಿದ್ದಾನೆ, ಒಂದು ಚಾನ್ಸ್ ಕೊಡೋಣ ಅಂತ ದೀಕ್ಷೆ ಕೊಟ್ಟು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತಾರಂತೆ. ತುಂಬ ಬೇಗನೆ ಆ ಶಿಷ್ಯ ಗುರುಗಿಂತ ಸ್ಟ್ರಾಂಗ್ ಆಗಿ ಸ್ಪಿರಿಚುವಲಿ ಡೆವಲಪ್ ಆಗ್ತಾರಂತೆ. ಸೊ ತಕ್ಷಣ ಅಲ್ಲಿರೋರೆಲ್ಲರೂ ಆದಾಗ ಅವನ್ನ ಬಂದು ಕೇಳ್ತಾರಂತೆ, ಎಷ್ಟು ವರ್ಷಾನುಗಟ್ಲೆಯಿಂದ ನಾವು ಗುರುಗಳ ಜೊತೆ ಇದ್ದೀವಿ, ಎಷ್ಟೆಲ್ಲ ನಾವು ನಿರಂತರ ಅಭ್ಯಾಸಗಳನ್ನ ಮಾಡ್ತಾ ಇದ್ದೀವಿ, ನಮಗೆ ಒಲಿದೇ ಇರೋ ಶಕ್ತಿ ನಿನಗೆ ಯಾಕೆ ಒಲಿತು ಅಂತ. ಆಗ ಅವ್ರು ಹೇಳ್ತಾರಂತೆ, ಅಂದರೆ ಅವ್ರೇನು, ನೀನು ಕಳ್ತನ ಮಾಡಿರೋನು, ನೀನು ಅಷ್ಟೆಲ್ಲ ಕೆಟ್ಟದ್ದು ಮಾಡಿರೋನು ನಿನಗೆ ಒಲ್ದಿದೆ, ನಾವು ಅಷ್ಟು ಒಳ್ಳೆಯವ್ರು ನಮಗೆ ಒಲ್ದಿಲ್ಲ. ಆಗ ಆ ಗುರು ಆಗಿರ್ತಾನಲ್ಲ ಶಿಷ್ಯ, ಅವನು ಹೇಳ್ತಾನಂತೆ, ನಾನು ಕಳ್ತನ ಮಾಡ್ತಾ ಇದ್ದೆ, ನಾನು ಕುಡಿತಾ ಇದ್ದೆ ಅನ್ನೋದನ್ನ ಪೂರ್ತಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಈಗ ನೀವು ಹೇಳ್ದಾಗಲೇ ನೆನಪಾಗ್ತಾ ಇದೆ, ಆಯ್ತಾ? ನೀವು ಮರ್ತಿಲ್ಲ, ನೀವು ಅದನ್ನ ಕಂಪ್ಲೀಟ್ಲಿ ರೂಟ್ ತೆಗ್ದಿಲ್ಲ, ಇವನು ಕಳ್ಳ ಅಂತ ನೋಡ್ತಿದ್ದೀರಾ. ನಿಮಗೆ ಯಾವಾಗಲೇ ನೀವು ಅಭ್ಯಾಸ ಮಾಡಬೇಕಾದ್ರೂ ಕೂಡ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾನು ನಂದು ಹಳೇದನ್ನ ಮರ್ತು ಬಿಟ್ಟಿದ್ದೀನಿ, ಪೂರ್ತಿ ಹೊಸ ಜೀವನ ಕಟ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ. ಏನಕ್ಕೆ ಇದು ಹೇಳ್ತಿರೋದು ಅಂದರೆ, ಪರಿವರ್ತನೆ ಅಂದರೆ ನಾವೇನು ಜರ್ನಿ ಮಾಡಬೇಕಂತ ಇದ್ದೀವಿ, ಒಂದು ಸೆಟ್ ಮಾಡಬೇಕು. ಓಕೆ, ನಾನು ಈಗ ಏನು ಈ ಜರ್ನಿಯಲ್ಲಿ ಬುಡದ ಸಮೇತ ನನ್ನ ಹಳೆಯ ಪ್ಯಾಟ್ರನ್ಗಳನ್ನು ಬ್ರೇಕ್ ಮಾಡಬೇಕು. ನಾನು ಏನು ಫಾಲೋ ಮಾಡ್ತಾ ಇದ್ದ ಸಿಸ್ಟಮ್ಮು, ನೆಗೆಟಿವ್ ಸಿಸ್ಟಮ್, ಅದನ್ನು ಬುಡದ ಸಮೇತ ನಾನು ತೆಗಿಬೇಕು. ಹೇಗೆ ತೆಗಿಯೋದು ಅಂದರೆ, ನಮ್ಮನ್ನೇ ಯಾರಾದರೂ ಬಂದು ನೀನು ಹೋದ ವರ್ಷ ಎದೊಳ್ತಾನೆ ಇರಲಿಲ್ಲ ಅಲ್ವಾ ಅಂದಾಗ, ಹೌದಾ ನಾನು ಎದೊಳ್ತಿರ್ಲಿಲ್ವಾ ಅನಿಸ್ಬೇಕು. ಆ ಲೆವೆಲ್ಗೆ ನಾನು ಅದಕ್ಕೆ ನನ್ನ ಕ್ಲೈಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ, ಮೇಡಮ್ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಲೈಫಲ್ಲಿ, ಅದರಿಂದ ಹೆಂಗೆ ಹೊರಗೆ ಬರಬೇಕು ಗೊತ್ತಾಗ್ತಾ ಇಲ್ಲ, ಜನ ಎಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದಾರೆ. ಆ ಥರ ಹೇಳಿದಾಗ ನಾನೇನು ಹೇಳ್ತೀನಿ, ಈಗ ನೀವು ಚಾಲೆಂಜ್ ತೊಗೊಳ್ಳಿ, ಇನ್ನೊಂದು 2 years ಬಿಟ್ಟು ಇದೇ ಜನಗಳು ನಿಮ್ಮ ಬಗ್ಗೆ ನೀವು ಮಾಡಿರೋದನ್ನ ಅವ್ರು ಮರ್ತೇ ಹೋಗಬೇಕು. ಆ ಥರ ನೀವೇನು ಟ್ರಾನ್ಸ್ಫಾರ್ಮ್ ಆಗ್ತೀರಲ್ಲ, ಅದು ಒಂದೇ ನಿಮಗೆ ನೀವು ಕೊಟ್ಕೊಳ್ಳೋ ಗಿಫ್ಟ್ ಅಂತ. ಸೊ ಪೂರ್ತಿ ಮರ್ತು ಹೋಗ್ಬಿಡ್ಬೇಕು. ಅವರು ನಿಮ್ಮ ಬಗ್ಗೆ ಬೈದಿರೋರು ನಾವು ಅವತ್ತು ಅವ್ನಿಗೆ ಬೈಬಾರ್ದಿತ್ತು ಅನ್ಬೇಕು. ಆ ಟ್ರಾನ್ಸ್ಫಾರ್ಮೇಷನ್ ನೀವು ತಂದಾಗ್ಲೇ ಅಲ್ಲಿ ಇದು ಮಾಡೋಕ್ಕಾಗುತ್ತೆ. ಅಟ್ಲೀಸ್ಟ್ ನಿಮ್ಗೆ ಅರಿವು ಬಂದಿದೆ ಅಂತ. ಸೊ ಚೇಂಜ್ ಆಗಬೇಕು ಅನ್ನೋದಕ್ಕಿಂತ ಪರಿವರ್ತನೆ ಆಗಬೇಕು ಅನ್ನೋದು ನಾವು ಫಿಕ್ಸ್ ಮಾಡಿಕೊಂಡ್ರೆ, ಪರಿವರ್ತನೆ ಅಂದರೆ ತುಂಬ ಸಿಂಪಲ್, ಬುಡದ ಸಮೇತ ಬದಲಾವಣೆ ನಿರಂತರವಾಗಿ ಆಗೋದೇ ಪರಿವರ್ತನೆ. ಸೊ ಬದಲಾಗೋದು ಅಲ್ಲ, ಬದಲಾವಣೆಯ ಪ್ರಾಕ್ಟೀಸ್ನ ನಿರಂತರ ಕನ್ಸಿಸ್ಟೆನ್ಸಿಯಿಂದ ನಾವು ಮಾಡ್ತಾ ಇದ್ರೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ಕಲಿಯುಗದಲ್ಲಿದ್ದೀವಿ. ಈಗ ಸಂಬಂಧಗಳಿಗೆ ಆದಷ್ಟು ಮಹತ್ವ ಅನ್ನೋದೇ ಕಡಿಮೆ ಆಗಿದೆ. ಮನೆಯಲ್ಲಿ ಅಪ್ಪ ಅಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಜ್ಜ ಅಜ್ಜಿಯರಿಗೆ ಗೌರವ ಕೊಡುವಂಥದ್ದು, ಈ ಥರ ಯಾವುದೇ ಸಂಬಂಧಗಳು, ಅಣ್ಣ ತಮ್ಮಂದ್ರ ಹೊಡೆದಾಟ ಸಾಕಷ್ಟು ನೋಡ್ತಾ ಇದ್ದೀವಿ ಪ್ರತಿದಿನ. ಈ ಅಂದರೆ ನೀವು ಹೇಳೋದಾದರೆ ಇವಾಗ ಯೂತ್ಸಿಗೆ ಸಂಬಂಧದ ಮಹತ್ವದ ಬಗ್ಗೆ ಯಾವ ರೀತಿ ಹೇಳಬಹುದು? ಓಕೆ, ಸಂಬಂಧದ ಮಹತ್ವದ ಬಗ್ಗೆ ಹೇಳೋದಾದರೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕೆಲವ್ರು ಏನಾದರೂ ಲೈಕ್ ಫ್ರೆಂಡ್ಸೇ ಎಲ್ಲ ಗ್ರೇಟು, ಹೊರಗಡೆಯವರೇ ನಮಗೆ ಸಹಾಯ ಮಾಡೋದು, ನಮ್ಮ ಮನೇಲಿರೋರೇ ನಮಗೆ ಮಾಡಲ್ಲ ಅಂತ ಹೇಳ್ತಾರೆ ಅಲ್ವಾ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಅವ್ರವ್ರಿಗೆ. ನಿಮಗೆ ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ, ಆಯಿತಾ? ಯಾರೂ ನಿಮ್ಮನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದು, ಬಟ್ ನಿಮ್ಮ ಬಿಲ್ ಪೇ ಮಾಡೋದು, ನಿಮ್ಮನ್ನು ನೋಡ್ಕೊಳ್ಳೋದು, ನೀವು ಹುಷಾರು ತಪ್ಪಿದ ಮೇಲೆ ನಿಮ್ಮನ್ನು ಕೇರ್ ಮಾಡೋದು ನಿಮ್ಮ ಕುಟುಂಬನ ಅಥವಾ ಹೊರಗಡೆಯವರ? ಕುಟುಂಬದವ್ರೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾವೇನು ಅನ್ಕೊತೀವಿ ಅಂದರೆ, ನಮಗೆ ಎಲ್ಲಿ ಕಂಫರ್ಟ್ ಝೋನ್ ಸಿಗುತ್ತೆ ಅದೇ ಸಂಬಂಧ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅನ್ಕಂಫರ್ಟಬಲ್ ಮಾಡಿದ್ರೂ ಸಹ
ನನ್ನ ಒಳ್ಳೇದಕ್ಕೇನೆ ಮಾಡ್ತಾ ಇರ್ತಾರೆ. ಅದೇ ನಿಜವಾದ ಸಂಬಂಧ. ಇದು ಯೂತ್ಸ್ ಅರ್ಥ ಮಾಡ್ಕೊಬೇಕು. ಓ ನನಗೆ ಇವ್ರು ಕಂಫರ್ಟಬಲ್ ಆಗಿಲ್ಲ, ಸೊ ಕಂಫರ್ಟಬಲ್ ಇರೋ ಕಡೆ ನಾನು ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮ ನನ್ಗೆ ಕಂಫರ್ಟಬಲ್ ಇಲ್ಲ, ಸೊ ದಟ್ ನಾವು ಹೊರಗಡೆ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತೀನಿ. ನಿಮ್ಗೆ ಅನ್ಕಂಫರ್ಟಬಲ್ಲೇ ನೀವು ನಿಜವಾಗ್ಲೂ ನಿಮ್ಮ ವ್ಯಕ್ತಿತ್ವನ ಡೆವಲಪ್ ಮಾಡ್ಕೊಳಕ್ಕಾಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಸಂಬಂಧಗಳಾಗಲಿ, ಟೋನಿ ರಾಬಿನ್ಸ್ ಅವರೊಂದು ಮಾತು ಹೇಳ್ತಾರೆ, ಯಾವ ಸಂಬಂಧದಲ್ಲಿ ಹಾರ್ಶ್ ಕಮ್ಯುನಿಕೇಷನ್, ತುಂಬ ಹಾರ್ಡಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅಲ್ವಾ, ಒಂದು ನಿನಗೋಸ್ಕರ ಹೆದರದೆ, ಲೈಕ್ ಇಲ್ಲ ನಿನಗೆ ತುಂಬ ಅಹಂಕಾರ ಇದೆ ಅದನ್ನು ಫಸ್ಟ್ ಬಿಡು ಅಂತ ಹೇಳ್ತಾರಲ್ಲ, ಅಂಥ ಸಂಬಂಧದಲ್ಲಿ ಇರಿ ಅಂತ. ಯಾಕಂದರೆ ಅವ್ರು ನಿಮ್ಮನ್ನು ಚೆನ್ನಾಗಿ ತಿದ್ದುತ್ತಾರೆ ಅಂತ. ನಾವು ಯಾರಾದರೂ ನಮ್ಗೊಂಚೂರು ಹರ್ಟ್ ಮಾಡಿದ ತಕ್ಷಣ ಎಸ್ಕೇಪ್ ಆಗಿಬಿಡ್ತೀವಿ. ಸೊ ನೀವೇ ಕುತ್ಕೊಂಡು ಯೋಚನೆ ಮಾಡಿ, ಅಂದರೆ ನಾನು ವ್ಯೂವರ್ಸ್ಗೆ ಹೇಳೋದು, ನೀವೇ ಕುತ್ಕೊಂಡು ನೀಟಾಗಿ ಯೋಚನೆ ಮಾಡಿ, ನನಗೆ ಯಾರೆಲ್ಲ ಇವತ್ತು ಬೈತಾ ಇದ್ದಾರೆ, ಯಾರೆಲ್ಲ ನನಗೆ ಅಂತ ಇದ್ದಾರೆ, ನನ್ನಮ್ಮ ನೀನು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ನೀನು ವೇಸ್ಟು. ಆಯಿತು, ಅವ್ರಿಗೆ ನಾಲೆಜ್ ಇಲ್ಲ ಪಾಪ, ಹೇಳೋ ರೀತಿ ಗೊತ್ತಿಲ್ಲ, ಆಯಿತಾ, ಹೇಳೋ ರೀತಿ ಗೊತ್ತಿಲ್ಲ. ಅವ್ರು ಏನು ಅಂತ ಇದ್ದಾರೆ, ಅವ್ರು ಏನು ಹೇಳ್ತಾರೆ, ಯಾರು ಹೇಳ್ತಾರೆ ಅಂತ ನೋಡಬೇಡಿ, ಅವರು ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ನೋಡಿ. ಆಗ ಸಂಬಂಧದ ವ್ಯಾಲ್ಯೂ ನಿಜವಾಗ್ಲೂ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಮ್ಗೆ ಯಾವ ಸಂಬಂಧನೂ ಉಳಿಸ್ಕೊಳ್ಳೋಕ್ಕಾಗಲ್ಲ. ನಮಗೆಲ್ಲ ಗೊತ್ತು, ನಾವೆಲ್ಲ ಸೋಷಿಯಲ್ ಸೈನ್ಸ್ ಓದ್ಕೊಂಡೇ ಬಂದಿರೋದು. ಅದರಲ್ಲಿ ಮೊದಲನೇ ಚಾಪ್ಟ್ರಲ್ಲೇ ಇರುತ್ತೆ ಮನುಷ್ಯ ಸಂಘಜೀವಿ, ಮನುಷ್ಯ ಸಮಾಜದಲ್ಲೇ ಬದುಕಬೇಕು ಅಂತ. ಸೊ ಸಂಘಜೀವಿ ಸಮಾಜ ಅಂತಂದರೆ ಅದು ಸಂಬಂಧಗಳೇ, ಅದು ಫ್ರೆಂಡ್ಸ್ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು. ಬಟ್ ಯಾವತ್ತೇ ಆಗಲಿ ನಿಜವಾದ ಸಂಬಂಧ ನಮಗೆ ಯಾವತ್ತಿದ್ರೂ ಸ್ವಲ್ಪ ಹಾರ್ಡಾಗೆ ಹೇಳಿದ್ರು ಸತ್ಯನೇ ಹೇಳ್ತಾರೆ. ಅದನ್ನು ಒಪ್ಕೊಳ್ಳೋ ಧೈರ್ಯ ಬಂದರೆ ಆ ಸಂಬಂಧ ಗಟ್ಟಿ ಇರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಇವತ್ತು ನನ್ನ ಲೈಫಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿರೋದು ಆ ಹಾರ್ಡ್ ಕಮ್ಯುನಿಕೇಷನಿಂದಾನೆ. ಮನಸ್ಸಿಗೆ ಚುಚ್ಚಿ 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 ಹೇಳಿದಾಗ ನನಗೆ ಚುಚ್ಚುತ್ತಿದ್ದಾರೆ ಅಂತ ಅಂದ್ಕೊಳ್ಳೋದ್ರ ಬದಲು ಅವ್ರು ಚುಚ್ಚೋದ್ರಲ್ಲಿ ಏನೋ ಮೀನಿಂಗ್ ಇದೆ, ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಇವ್ರು, ನನಗೆ ಸ್ವಲ್ಪ ಕೂತು ಯೋಚನೆ ಮಾಡೋಣ ಅಂತ ಬಂದಾಗಲೇ ಓಕೆ, ನನ್ನ ಕೆಲವೊಂದು ಆ್ಯಟಿಟ್ಯೂಡ್ಗಳನ್ನ ಬದಲು ಮಾಡ್ಕೊಬೇಕು, ನನ್ನ ನಡವಳಿಕೆಗಳನ್ನು ನಾನು ನಿರಂತರವಾಗಿ ವರ್ಕ್ ಮಾಡಬೇಕು ಅದ್ರ ಮೇಲೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಯಾರು ನಮಗೆ ನೀನೇನೇ ಮಾಡಿದ್ರು ಸರಿ, ನೀನೇನೇ ಮಾಡಿದ್ರು ಕರೆಕ್ಟು, ನಾನು ಯಾವಾಗಲೂ ನನ್ನ ಟೀಮ್ಗೂ ಹೇಳ್ತಾ ಇರ್ತೀನಿ, ನನ್ನ ಕೋ-ಫೌಂಡರ್ಗೂ ಹೇಳ್ತಾ ಇರ್ತೀನಿ, ನಾನು ತಪ್ಪು ಮಾಡಿದ್ರೆ ನೀನು ಯಾವುದನ್ನು ನೋಡಿದೆ ನೀವು ಇದನ್ನು ತಪ್ಪು ಮಾಡ್ತಾ ಇದ್ದೀರಾ ಅಂತ ನೀವು ನನಗೆ ಹೇಳಬೇಕು. ನೀವು ವರ್ಕ್ ಮಾಡ್ತೀರಾ ನನ್ನ ಜೊತೆ, ಈಗ ನಮ್ಮಲ್ಲಿ ಯಾರು ವರ್ಕ್ ಮಾಡ್ತಾರೆ, ನೀವು ವರ್ಕ್ ಮಾಡ್ತೀರಾ ಅಂದ್ಬಿಟ್ಟು, ಎಕ್ಸಾಂಪಲ್ ನಮ್ಮದು ವೆಬಿನಾರ್ಸ್ಗಳು ನಡಿಬೇಕಾದ್ರೆ ಎಷ್ಟು ನಾನು ಫ್ರೀಡಮ್ ಕೊಟ್ಟಿದ್ದೀನಿ ಅಂದರೆ, ನಾನು ನೆಕ್ಸ್ಟ್ ಬರೋ ವೆಬಿನಾರ್ಗಳು ಟೀಮ್ ಸೆಟ್ ಮಾಡುತ್ತೆ, ಮ್ಯಾಮ್ ಇವತ್ತು ವೆಬಿನಾರ್ನ ಅನೌನ್ಸ್ ಮಾಡೋದಾ ಅಂತ. ನಾನು ಓಕೆ ನೋಡೋಣ ಅಂತ ಅಂದರೆ ವಾಪಸ್ ನಂಗೆ ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ಇದು ಕೋರ್ಸ್ ಕ್ಲೋಸ್ ಆಗ್ತಾ ಇದೆ, ಇದು ಒಂದೇ ವೆಬಿನಾರು, ಪೀಪಲ್ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ 2 ಮಂತ್ಸ್ಗೆ ಅವ್ರನ್ನ ವೆಯ್ಟಿಂಗಲ್ಲಿ ಇಡಬೇಕಾಗುತ್ತೆ, ಸೊ ಇವಾಗಲೇ ಮಾಡೋದು ಒಳ್ಳೆಯದು ಅಂತ ವಾಪಸ್ ನಂಗೆ ಸಜೆಸ್ಟ್ ಮಾಡ್ತಾರೆ. ನನಗೆ ಅವಾಗ ಈಗೋ ಹರ್ಟ್ ಆಗಬೇಕು, ನೀವು ಯಾರು ಹೇಳೋಕ್ಕೆ, ನಾನು ಯಾವಾಗ ಬೇಕು ವೆಬಿನಾರ್ನ ಮಾಡ್ತೀನಿ ಅಂತ. ಬಟ್ ಆ ಫ್ರೀಡಮ್ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಯಾರು ಹೇಳ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಹೇಳ್ತಿದ್ದಾರೆ, ಅವ್ರ ಇಂಟೆನ್ಷನ್ ಎಷ್ಟು ಕ್ಲಿಯರ್ ಇದೆ. ಸೊ ಅವ್ರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಸಂಬಂಧಗಳು ನೀವು ಸುಮ್ಮನೆ ಕೂತು ಅಬ್ಸರ್ವ್ ಮಾಡಿ, ಯಾರೇ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಎಲ್ಲರೂ ನಮ್ಮನ್ನು ಅವರು ಬೆನ್ನ ಹಿಂದೆ ಮಾತಾಡ್ತಿದ್ದಾರೋ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೋ, ಬಟ್ ನಮ್ಮ ಏಳಿಗೆಗೋಸ್ಕರ ಏನೋ ಹೇಳ್ತಿದ್ದಾರೆ ಅಂದರೆ ಆ ಸಂಬಂಧನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಫೈನಲಿ ನನ್ನ ಆಧ್ಯಾತ್ಮದ ಪ್ರಕಾರ ಹೇಳೋದಾದರೆ ಯಾರೂ ಇಲ್ಲ ಯಾರಿಗೂ. ಓಕೆ, ಸೊ ನಾನು ಅದನ್ನು ಹೇಳಬೇಕು, ಯಾರೂ ಇಲ್ಲ ಯಾರಿಗೂ, ಯಾರೂ ಬರೋದೂ ಇಲ್ಲ ಅಂತ. ನಾನು ಅದಕ್ಕೆ ಯಾವಾಗಲೂ ನಾನು ವರ್ಡ್ ಯೂಸ್ ಮಾಡ್ತೀನಿ, ಅಂಟಿಯೂ ಅಂಟದಂತ ಇದ್ಬಿಡೋಣ, ಅಟ್ಯಾಚ್ಮೆಂಟ್ ಇರಲಿ, ಪ್ರೀತಿ ಇರಲಿ, ಆ ಬಾಂಧವ್ಯನ ಉಳಿಸ್ಕೊಳ್ಳಿ, ಆ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಿ. ಬಟ್ ಆ ಸಂಬಂಧ ಇಲ್ಲ ಅಂದರೆ ಬದುಕೇ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡಬೇಡಿ. ಸೊ ಇವತ್ತು ಯೂತ್ಸ್ಗಳೆಲ್ಲ ಹೆಂಗಾಗಿದ್ದಾರೆ ಅಂದರೆ, ಒಂದು ಸ್ವಲ್ಪ ಲವ್ ಬ್ರೇಕಪ್ ಆದರೆ ಸುಸೈಡು. ಸೊ ಇದು ಅಗತ್ಯ ಇಲ್ಲ. ನೀವಷ್ಟೇ ಇಂಪಾರ್ಟೆಂಟ್. ನೀವಿಲ್ಲಿ ಬಂದಿದ್ದೀರಾ, ನಿಮ್ಮ ಕೆಲಸ ಮುಗಿಸಿ ಹೋಗಬೇಕು. ಬೇರೆ ಯಾರೇ ಬಂದರೂ ಕೂಡ ಡೆಫಿನೆಟ್ಲಿ ಅವ್ರು ನಮಗೆ ಒಂದು ಲೆಸನ್ ಆಗಿ ಬರ್ತಾರೆ ಅಷ್ಟೇ, ಒಂದು ರೀಸನ್ಗೋಸ್ಕರ ಬರ್ತಾರೆ. ಅದನ್ನು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಎಂಥ ಕಠಿಣವಾದ ಸಂಭಾಷಣೆಗಳು ನಡೀತಾ ಇದ್ರು ನಿಮ್ಮ ಮಧ್ಯ, ಅದರ ಉದ್ದೇಶನ ನೋಡ್ಕೊಳ್ಳಿ. ಅದು ಉದ್ದೇಶ ಕ್ಲಿಯರ್ ಇದೆ ಅಂದರೆ ರೆಸ್ಪೆಕ್ಟ್ ಮಾಡಿ. ಅವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಸಂಬಂಧದ ವ್ಯಾಲ್ಯೂ ಗೊತ್ತಾಗುತ್ತೆ. ಹಂಗೂ ನಾನು ಕೆಲವ್ರಿಗೆ ಹೇಳ್ತೀನಿ, ನಿಮಗೆ ಸಂಬಂಧದ ವ್ಯಾಲ್ಯೂ ನಿಜವಾಗ್ಲೂ ಗೊತ್ತಾಗಬೇಕು ಅಂದರೆ ಒಂದ್ಸಲ ಅನಾಥಾಶ್ರಮಕ್ಕೆ ಹೋಗಿ, ನಿಮಗೆ ಸಂಬಂಧದ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಒಂದ್ಸಲ ವೃದ್ಧಾಶ್ರಮಕ್ಕೆ ಹೋಗಿ. ಸೊ ಅಲ್ಲಿ ಯಾರ್ಯಾರು ಇರ್ತಾರೆ ಅಲ್ಲ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಎಷ್ಟೊಂದು ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂತ. ಸೊ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸಂಬಂಧದ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋಕ್ಕೆ.
ಈ ಡೆತ್ ಆದಮೇಲೆ ಈ ಕಾರ್ಯಗಳು ಮಾಡೋದು ಅಥವಾ ವರ್ಷಕ್ಕೊಂದ್ಸಲ ಎಡೆ ಇಡೋದು, ಅವ್ರಿಗೆ ಏನೇನು ಇಷ್ಟ ಎಲ್ಲ ತಂದಿಡೋದ್ರ ಬದಲು ಇದ್ದಾಗಲೇ ಅವ್ರ ಜೊತೆಗೆ ಚೆನ್ನಾಗಿದ್ಬಿಡಿ. ಎಕ್ಸಾಕ್ಟ್ಲಿ. ನೀವು ಅವ್ರಿಗೆ ಇಷ್ಟು ಬೇಕಾಗಿರೋದನ್ನ ತಿನ್ನಿಸೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಬೇಕಾಗಿರುವಂಥ ಟೈಮನ್ನ ಕೊಡಿ ಒಂದು. ಆದರೆ ಇನ್ ಕೇಸ್ ಆ ಎದುರುಗಡೆ ಇರೋ ವ್ಯಕ್ತಿ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿ ಅವರು ಗ್ರೋತನ್ನು ಸ್ಟಾಪ್ ಮಾಡ್ಕೊಳ್ತಾ ಇದ್ದಾರೆ, ಅವರು ಎಲ್ಲೋ ಒಂದು ಕಡೆ ಪೂರ್ತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅವ್ರ ಗ್ರೋತ್ ಸ್ಟಾಪ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಗ್ರೋತ್ ಆಗೋಕ್ಕೆ ನೀವು ಸಪೋರ್ಟ್ ಕೊಟ್ಬಿಟ್ಟು ಅಲ್ಲಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂತಂದರೆ ಆ ಸಂಬಂಧ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ಅಟ್ಯಾಚ್ಮೆಂಟ್ ಆದರೆ ನಾನು ಬೆಳೆಯಲ್ಲ, ಅವರು ಬೆಳೆಯಲ್ಲ. ಇದು ನೀವು ಸಂಬಂಧದ ಬಗ್ಗೆ ಕೇಳಿರೋದಕ್ಕೆ ಹೇಳ್ತೀನಿ, ಇದೊಂದು ಡೀಪ್ ಸಬ್ಜೆಕ್ಟ್, ತುಂಬ ಡೀಪ್ ಸಬ್ಜೆಕ್ಟು. ಇಷ್ಟು ಮಾತ್ರ ಹೇಳ್ಬೋದು, ಹಿಂಗಿದ್ರೆ ಹಿಂಗಿರಿ, ಸಂಬಂಧ ಎಷ್ಟು ಇಂಪಾರ್ಟೆಂಟು, ನಮಗೇನಾದರೂ ಆದರೆ ಬರೋದು ಕುಟುಂಬನೇ. ಹೊರಗಡೆ ಎಲ್ಲರೂ ಸಪೋರ್ಟ್ ಮಾಡ್ಬೋದು, ಮಾತಾಡ್ಬೋದು, ಒಂದು ವಾರ ಅಳ್ಬೋದು, ಒಂದು ವರ್ಷ ಅಳ್ಬೋದು, ಬಟ್ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನು ಜಾಸ್ತಿ ನೆನಪು ಮಾಡ್ಕೊಳ್ಳೋದು ನಿಮ್ಮ ಕುಟುಂಬನೇ. ಸೊ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಫ್ಯಾಮಿಲಿ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂತ. ಓಕೆ. ಸೊ ಹೊಸ ವರ್ಷಕ್ಕೆ ಇನ್ನೇನು ಹೆಜ್ಜೆ ಇಟ್ಟಾಯಿತು. ಸೊ ಹೊಸ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಕಷ್ಟು ಮಾರ್ಗದರ್ಶನ ಕೂಡ ಸಿಕ್ಕಾಯಿತು. ಇನ್ನೇಕೆ ತಡ, ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳಿ, ಅದನ್ನು ಬದಲಾವಣೆ ಅಲ್ಲ ಪರಿವರ್ತನೆಯಾಗಿ ಬದಲಾಯಿಸ್ಕೊಳ್ಳಿ. ಸೊ ಇದಿಷ್ಟು ನನಗೆ ಅರ್ಥ ಆಯಿತು ಒಟ್ಟಾರೆಯಾಗಿ ಹೇಳೋದು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇನ್ ಕೇಸ್ ಯಾರಾದರೂ ವ್ಯೂವರ್ಸ್ ನೋಡ್ತಾ ಇರೋರಿಗೆ ನಾನು ಹೆಂಗೆ ಗೋಲ್ ಸೆಟ್ ಮಾಡ್ಕೊಬೇಕು, ಯಾಕೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಇನ್ ಡೀಪಾಗಿ ತಿಳ್ಕೊಬೇಕು ಅಂದರೆ ನಮ್ಮದು ನಂಬರ್ಗೆ ಅವ್ರು ಕಾಲ್ ಮಾಡಲಿ, ಅವ್ರಿಗೆ ನಾವು ಲಿಂಕ್ ಕಳಿಸ್ಕೊಡ್ತೀವಿ. ಅವ್ರೇನು ಫೀಸ್ ಪೇ ಮಾಡೋದೇನೂ ಇಲ್ಲ, ಲಿಂಕ್ ಕಳಿಸ್ಕೊಡ್ತೀವಿ. ಅದನ್ನು 1 hour 2 hours ಇದೆ, ಅದು ಫುಲ್ ಡ್ರೀಮ್ ಸೆಟ್ ಮಾಡೋದ್ರ ಬಗ್ಗೆ. ಅದನ್ನು ವಾಚ್ ಮಾಡಲಿ. ಆಮೇಲೆ ಅವ್ರಿಗೆ PDF ಸಿಗುತ್ತೆ, ಒಂದು ಟೂಲ್ ಸಿಗುತ್ತೆ, ಅದನ್ನು ಒಂದು 12 ಕಾಪಿ ಜೆರಾಕ್ಸ್ ಮಾಡಿಕೊಂಡು ಈ ವರ್ಷ ಒಂದು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಏನಿರುತ್ತೆ ಲಿಸ್ಟು ಅದನ್ನು ಇವ್ರು ಫಾಲೋ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಗೋಲ್ ಸೆಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಅಟ್ಲೀಸ್ಟ್ ಅಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಹೇಗೆ ಸೆಟ್ ಮಾಡಬೇಕು ಅಂತ. ಅದು ನೋಡಿಕೊಂಡು ಅವರು ಅವ್ರ ಲೈಫಿಗೆ ಬೇಕಾಗಿದ್ದು ಒಂದು ಟೂಲ್ ಯುಟಿಲೈಸ್ ಮಾಡ್ಕೋಬಹುದು, ಅವ್ರಿಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕು ಅಂದರೆ. ಬಟ್ ನನ್ನ ರಿಕ್ವೆಸ್ಟ್ ಎಲ್ರಿಗೂ ಅಗೇನ್ ಕ್ಯಾಲೆಂಡರ್ ಬದಲು ಮಾಡಬೇಕು ಅಂತ ಏನು ಯೋಚನೆ ಮಾಡಿ ಡಿಸೆಂಬರ್ 31ನೇ ತಾರೀಕು ಫುಲ್ ಪಾರ್ಟಿ ಮಾಡಿ, ಅದಕ್ಕೆ ಹೇಳ್ತಾರಲ್ವ ಡಿಸೆಂಬರ್ ನೈಟ್ ಫುಲ್ ಟೈಟು. ಸೊ ಬೆಳಗ್ಗೆ 1ನೇ ತಾರೀಕು ಬೆಳಗ್ಗೆನೇ ನಾವು ಔಟ್ ಆಗಿರ್ತೀವಿ, ಏನಂತಾರೆ ಜಿಮ್ಗೆ ಹೋಗಬೇಕು ಅಂದ್ಕೊಂಡು. 1ನೇ ತಾರೀಕು ಆಗಲ್ಲ, ಯಾಕಂದರೆ ಡಿಸೆಂಬರ್ ನೈಟ್ ಪಾರ್ಟಿಯಲ್ಲಿ ಇರ್ತಾರೆ, 2nd ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಆ ಪಾರ್ಟಿ ಮಾಡೋದು ಓಕೆ, ಇದೆಲ್ಲ ವೆಸ್ಟರ್ನ್ ಕಲ್ಚರ್ ಎಲ್ಲ ಓಕೆ. ನೀವು ಬಿಗಿನಿಂಗಲ್ಲೇ ಹೇಳಿದ್ರಿ ಹೊಸ ವರ್ಷ ಅಂತ ಅಂದರೆ ಇದು ನಮ್ಮ ಪ್ರಕಾರ ಕ್ಯಾಲೆಂಡರ್ ಬದಲಾಗ್ತಾ ಇದೆ ಅಂತ. ಸೊ ಕ್ಯಾಲೆಂಡರ್ ಬದಲಾಗೋದು ಒಂದು, ಹಾಗೆ ನಮ್ಮ ಇದರಲ್ಲಿ ನಾವು ನೋಡೋದಾದರೆ ಧನುರ್ಮಾಸ, ಪ್ರತಿ ಮಾಸಗಳು ಕೂಡ ನಮಗೆ ಹೊಸ ಅವಕಾಶ ಕೊಡುತ್ತೆ. ಹಾಗಾಗಿ ಈ ವರ್ಷ ಅವ್ರು ಏನು ಸಂಕಲ್ಪ ಸೆಟ್ ಮಾಡ್ಕೊಳ್ತಾರೆ ಅದನ್ನು ಅಚೀವ್ ಮಾಡೋಕ್ಕೆ ಬೇಕಾದಂತೆಲ್ಲ ಪ್ಲ್ಯಾನ್ಸು. ಆ್ಯಂಡ್ ನೀವು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀರಾ. ಬಿಕಾಸ್ ನಾನು ಹೇಳೋದೇನೆಂದರೆ ಇವತ್ತು ಎಲ್ಲ ವೀಕ್ ಆಗಿರೋದು ರೈಟ್ ನಾಲೆಜ್ನ ತೊಗೊಳೋದ್ರಲ್ಲಿ ವೀಕ್ ಆಗ್ತಾ ಇದ್ದಾರೆ. ನಮಗೆ ಎಂಟರ್ಟೈನ್ಮೆಂಟ್ ಮೀಡಿಯಾಗೆ ಇರುವಂತಹ ಒಂದು TRP ಅಥವಾ ವ್ಯೂವರ್ಸು ಇನ್ಫಾರ್ಮೇಷನ್ ಮೀಡಿಯಾಗೆ ಕಡಿಮೆ ಇರುತ್ತೆ. ಓಕೆ, ಎನ್ಲೈಟ್ಮೆಂಟ್ ಮೀಡಿಯಾಗೂ ಕೂಡ ಯಾರು ಈ ಥರದ ವಿಡಿಯೋಗಳನ್ನ ವಾಚ್ ಮಾಡ್ತಾರೆ ಅವ್ರು ಡೆಫಿನೆಟ್ಲಿ ಬದಲಾಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಂ, ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ ನೀವು ಇವಾಗ ಏನು ಪ್ರೋಗ್ರಾಮ್ ಮಾಡ್ತಿದ್ದೀರಾ ಇನ್ನಷ್ಟು ಈ ಥರ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗಳನ್ನು ಮಾಡಿ. ಆ್ಯಂಡ್ ಸಂಯುಕ್ತ ಕರ್ನಾಟಕ ನಾನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಖುಷಿ ಏನಂದರೆ ಅಫ್ಕೋರ್ಸ್ ನಾನು ನಿಮಗೋಸ್ಕರನೇ ಬಂದಿರೋದು. ಆ್ಯಂಡ್ ಭಾವಾಂತರಂಗ ಅಂತ ಹೇಳಿ ನಾನು ನಿಮ್ಮಲ್ಲಿ ಆರ್ಟಿಕಲ್ ಬರೀತಾ ಇರೋದು, ಅದರಿಂದ ತುಂಬ ಕಾಲ್ಸ್ ಬರ್ತಾ ಇದೆ ನಮಗೆ. ಸೊ ನಾನು ಅದು ಅಕ್ನಾಲೇಜ್ ಮಾಡಲೇಬೇಕು. ಥ್ಯಾಂಕ್ ಯು. ತುಂಬ ಕಾಲ್ಸ್ ಬರ್ತಾ ಇದೆ ಮಕ್ಕಳುಗಳ ರಿಲೇಟೆಡ್ಗಳು, ಅಂದರೆ ಅದನ್ನು ಓದಿ ಮಕ್ಕಳಿಗೆ ಹೇಳಿ. ಸೊ ದಟ್ ಈ ಏನು ಸಂಯುಕ್ತ ಕರ್ನಾಟಕದ ಚಾನೆಲ್ ಕೂಡ ಮನೆ ಮನೆಗೂ ರೀಚ್ ಆಗಲಿ. ಆ್ಯಂಡ್ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ನೀವು ಮಾಡಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕ್ಯಾಲೆಂಡರ್ ಪ್ರಕಾರ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಹೇಗೆ ಇವರ ಸಪೋರ್ಟ್ ನಮ್ಮ ಚಾನಲ್ಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಸಿಗ್ತಾ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಗೆ ಮುಂದೆ ಈ ಥರದ ಕಾರ್ಯಕ್ರಮ ಇನ್ನಷ್ಟು ಮಾಡಲಿಕ್ಕೆ ಒಂದು ಮಾರ್ಗದರ್ಶನ ಅಥವಾ ದಾರಿ ಸಿಕ್ಕ ಹಾಗೆ ಆಗುತ್ತೆ. ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದೆ ಮತ್ತೆ ಹೊಸ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ತೆ. ಥ್ಯಾಂಕ್ ಯು.